ಒತ್ತಡದ ಮೂಲಗಳು ಯಾವುವು, ಒತ್ತಡದ ಮೂಲ ಎಲ್ಲಿಂದ ಬರುತ್ತೆ, ಒತ್ತಡದ ಸ್ವಭಾವಗಳೇನು, ಒತ್ತಡದ ಲಕ್ಷಣಗಳೇನು ಅಂತಕ್ಕಂಥ ಒಂದು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಸಾಕಷ್ಟು ವಿಸ್ತಾರವಾಗಿ ನಾವು ಒತ್ತಡದ ಮೂಲಗಳನ್ನ ಹುಡುಕ್ತಾ ಹೋಗಿದ್ವಿ. ಅಲ್ಲಿ ನಮಗೆ ಕೆಲವು ಅವಲೋಕನವನ್ನ ಮಾಡಿ ನಾವು ಮುಂದಿನ ತರಗತಿಗಳಿಗೆ, ಅಂದ್ರೆ ನಾವು ಇವತ್ತಿನ ಒಂದು PPT ಪ್ರೆಸೆಂಟೇಷನ್ಸ್ ಅನ್ನ ನಾವು ಮಾಡೋಣ, ಏನೇನು ಅದರ ವಿಷಯಗಳಿದೆ ಅಂತೇಳಿ. ಯಾವಾಗಲೂ ಕೂಡ ನಾವು ಹಿಂದಿನ ತರಗತಿಗಳ ಕೆಲವು ಅಂಶಗಳನ್ನ ನೋಡಿದಾಗ ನಮಗೆ ಈ ದಿನ ತರಗತಿ ಕೆಲವು ಅಂಶಗಳು ನಮಗೆ ಗೊತ್ತಾಗ್ತಕ್ಕಂಥದ್ದು. ಸೊ ಹಾಗಾಗಿ ನಮಗೆ ಅತಿ ಮುಖ್ಯವಾಗಿ ಆ ಮೂಲವನ್ನ ಹುಡುಕ್ಬೇಕು ಅಂತ ನಾನು ಓದೋ ತರಗತಿಯಲ್ಲಿ ಹೇಳಿದ್ದೆ. ಒತ್ತಡದ ಮೂಲಗಳು ಯಾವುವು? ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಒತ್ತಡದ ಮೂಲಗಳು ಗೊತ್ತಾಗೋದಿಲ್ಲ. ನಾವು ಕಾರಣಾಂತರದಿಂದ ಹುಡುಕಕ್ಕೂ ಸಾಧ್ಯ ಆಗೋದಿಲ್ಲ. ನಾವು ಬ್ಯುಸಿ ಇರ್ತಕ್ಕಂಥದ್ದು ಅಥವಾ ಆ ಮೂಲ ಯಾವಾಗ ಹುಟ್ಟಿತ್ತು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಜೀವನದಲ್ಲಿ ನಾವು ಪ್ರತಿಯೊಂದು ಘಟನೆಗಳಲ್ಲಿ ನೆಗೆಟಿವ್, ಋಣಾತ್ಮಕವಾದಂತಹ ಪ್ರಭಾವ ಮತ್ತು ಧನಾತ್ಮಕವಾದಂತಹ ಪ್ರಭಾವಗಳನ್ನ ಕಾಣ್ತೇವೆ. ಈ ಋಣಾತ್ಮಕವಾದಂತಹ ಪ್ರಭಾವಗಳು ನಮಗೆ ನಮ್ಮ ವರ್ತನೆಯಲ್ಲಿ ಹಲವು ರೀತಿಯ ಒಂದು ಬದಲಾವಣೆಗಳನ್ನ ಕಂಡು ಬಂದ್ರೆ, ಪಾಸಿಟಿವ್ ಆಗಿ ಇರ್ತಕ್ಕಂಥ ಒಂದು ಬದಲಾವಣೆಯನ್ನು ನಾವು ಕಂಡಾಗ ಅಲ್ಲೂ ಕೂಡ ವರ್ತನೆಗಳಲ್ಲಿ ಬದಲಾವಣೆ ಇರುತ್ತೆ. ಸೊ ನಾನು ಸಾಕಷ್ಟು ಮೂಲಗಳನ್ನು ಹುಡುಕ್ತಾ ಹೋದಾಗ ಸ್ಟ್ರೆಸ್ಸಿನ ಸಂಬಂಧಪಟ್ಟಾಗೆ, ಒತ್ತಡಕ್ಕೆ ಸಂಬಂಧಪಟ್ಟಾಗೆ ನಾವು ಅನೇಕ ಘಟನೆಗಳು, ಜೀವನದಲ್ಲಿ ಅನೇಕ ಘಟನೆಗಳು, ಯಾವುದೇ ಒಂದು ರಿಸಲ್ಟ್ ಅಲ್ಲಿ ಫೇಲ್ಯೂರ್ ಆದಾಗ, ಈಗ ಉದಾಹರಣೆಗೆ 11th and 12th ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಇರ್ತಕ್ಕಂಥದ್ದು, ಹಾಗೆ ನಮಗೆ ಯಾವುದಾದ್ರೂ ಒಂದು ನಮಗೆ ಈಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಬರೆದಾಗ ಅದರ ಒಂದು ಫಲಿತಾಂಶದ ಬಗ್ಗೆ ನಮಗೆ ಯೋಚನೆ ಇರುತ್ತೆ, ಏನಾಗುತ್ತೆ ಅಂತ. ಯಾಕೆಂದ್ರೆ ಇವೆಲ್ಲ ನಮಗೆ ಜೀವನದ ಮುಖ್ಯವಾದಂಥ ಘಟನೆಗಳಾಗಿದೆ. ಆ ಮುಖ್ಯವಾದ ಘಟನೆಗಳಲ್ಲಿ ಏನೆಲ್ಲ ನಮಗೆ ಅಂಶಗಳು ಕಂಡು ಬರುತ್ತವೆ, ಆ ಮುಖ್ಯ ಘಟನೆಗಳಲ್ಲಿ ನಮಗೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ವಿಷಯಗಳನ್ನು ನಾವು ಯೋಚನೆ ಮಾಡಿ ಮುಂದೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಅದು ಎಷ್ಟು ನಮಗೆ ಮುಖ್ಯ ಆಗಿರುತ್ತೆ. ಈಗ ಒತ್ತಡದ ಒಂದು ತೀವ್ರತೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು ನಮ್ಗೆ ಎಷ್ಟು ಮುಖ್ಯ ಆಗಿರುತ್ತೆ ಅಂತ ಹೇಳಿ, ಮತ್ತೆ ನಾವು ಅದಕ್ಕೆ ಯಾವ ರೀತಿ ರಿಯಾಕ್ಟಿವ್ ಆಗಿದೆಯೋ ಅಥವಾ ರೆಸ್ಪಾನ್ಸ್ ಮಾಡಿದೀರಾ ಅಂತ. ಇದರಲ್ಲಿ ಎರಡು ರೀತಿ ಇರುತ್ತೆ. ನಾವು ಕೆಲವೊಂದು ಸಂದರ್ಭಗಳಲ್ಲಿ ರಿಯಾಕ್ಟ್ ಮಾಡ್ತೀವಿ, ಕೆಲವೊಂದು ಸಂದರ್ಭಗಳಲ್ಲಿ ರೆಸ್ಪಾನ್ಸ್ ಮಾಡ್ತೀವಿ. ಈಗ ನಮಗೆ ಗೊತ್ತಿರೋ ಹಾಗೆ ನಾವು ಬುದ್ಧಿಸಮ್ ಅಥವಾ ಬುದ್ಧನ ಒಂದು ಕ್ರಮವನ್ನು ತೆಗೆದುಕೊಂಡಾಗ ಬುದ್ಧ ಏನ್ ಹೇಳ್ತಾನೆ ಅಂದ್ರೆ, ನಾವು ಪ್ರತಿಯೊಂದು ಘಟನೆಗಳಿಗೂ ರೆಸ್ಪಾನ್ಸ್ ಮಾಡೋದನ್ನ ಕಲಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಘಟನೆ ನಮಗೆ ನೆಗೆಟಿವ್ ಆಗಿದೆ ಅಂತ ಆದ ತಕ್ಷಣ ನಾವು ಉದ್ವಿಗ್ನಗೊಂಡು ಅಥವಾ ಎಮೋಷನಲ್ ಆಗಿ ಅಂದ್ರೆ ಎಮೋಷನಲ್ ಆಸ್ಪೆಕ್ಟ್ ಆಗಿ ನಾವು ಭಾವನಾತ್ಮಕವಾಗಿ ತೆಗೆದುಕೊಂಡು ಡೀಲ್ ಮಾಡೋದಕ್ಕಿಂತ ಹೆಚ್ಚಿನದಾಗಿ ನಾವು ಒಂದು ಪ್ರಜ್ಞಾಪೂರ್ವಕವಾಗಿ, ಒಂದು ವಿವೇಕಯುತವಾಗಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಈಗ ಅಲ್ಲಿ ಲಾಜಿಕ್ ಆಗಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಲಾಜಿಕ್ ಜೊತೆಗೆ ನಮ್ಗೆ ಬೇರೆ ಒಂದು ಎಸೆನ್ಸ್ ಇರ್ಬೇಕಲ್ಲ, ಅಲ್ಲಿ ನಮ್ಗೆ ಎಸೆನ್ಸ್ ಜೊತೆಗೆ ಲಾಜಿಕ್ ಬರಬೇಕಾಗತ್ತೆ. ಹಾಗಾಗಿ ನಾವೇ ಸ್ವತಃ ನಮ್ಮ ವ್ಯಕ್ತಿತ್ವ ಒಂದು ಯಾವ ರೀತಿ ಸ್ಟ್ರೆಸ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾವು ಇಂದಿನ ತರಗತಿಗಳಲ್ಲಿ ತಿಳ್ಕೊಂಡ್ವಿ. ಮತ್ತೆ ಅತಿ ಮುಖ್ಯವಾಗಿ ವ್ಯಕ್ತಿಯ ಸ್ವಭಾವ ಹೇಗಿದೆ. ಹೇಗೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಇಂಡಿವಿಜುವಲ್ ಡಿಫರೆನ್ಸಸ್ ಎಕ್ಸಿಸ್ಟ್ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಇಂಡಿವಿಜುವಲ್ ಡಿಫರೆನ್ಸಸ್ ಎಕ್ಸಿಸ್ಟ್ ಆಗಿರೋದ್ರಿಂದ ಆ ಒಂದು ಇಂಡಿವಿಜುವಲ್ ಡಿಫರೆನ್ಸಸ್ ಪ್ರಕಾರನೇ ಅಥವಾ ಬೇರೆ ಬೇರೆ ವ್ಯತ್ಯಾಸಗಳಿದೆ. ಈಗ ಆಟಿಟ್ಯೂಡ್ ಆಗಿರ್ಬೋದು, ಮತ್ತೆ ದೃಷ್ಟಿಕೋನ, ಬೇರೆ ರೀತಿಯ ದೃಷ್ಟಿಕೋನ ಆಗಿರ್ಬೋದು, ಆಪ್ಟಿಟ್ಯೂಡ್, ಅವ್ರು ಹೇಗೆ ಫೇಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ. ಸೊ ಈ ರೀತಿ ನಮಗೆ ಬೇರೆ ಬೇರೆ ರೀತಿಯ ಒಂದು ಅಂಶಗಳು, ಅಂದ್ರೆ ಆ ರೀತಿಯ ಒಂದು ಚಾಲೆಂಜಸ್ ಅನ್ನ, ಸ್ವಭಾವಗಳನ್ನ ಫೇಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳನ್ನ ಅರ್ಥಕೊಳ್ಬೇಕಾಗತ್ತೆ. ಅಂದ್ರೆ ಪ್ರತಿಯೊಬ್ಬರು ಲೈಫ್ ಅನ್ನ ಫೇಸ್ ಮಾಡ್ತಕ್ಕಂಥ ಒಂದು ರೀತಿ ಇದೆ, ಒಂದು ನೀತಿ ಇದೆ, ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ. ಹಾಗಾಗಿ ಕೋಪಿಂಗ್ ಸ್ಟ್ರೆಸ್ ಮಾಡ್ತಕ್ಕಂಥದ್ರಲ್ಲೂ ಕೂಡ ನಾವು ವ್ಯಕ್ತಿಯ ವ್ಯಕ್ತಿತ್ವನ ಅಳಿಬೇಕಾಗುತ್ತೆ. ವ್ಯಕ್ತಿಯ ವ್ಯಕ್ತಿತ್ವನ ಅಳಿಬೇಕಪ್ಪ ಅಂದ್ರೆ ನಮಗೆ ಇಂಡಿವಿಜುವಲ್ ಡಿಫರೆನ್ಸಸ್ ಗೊತ್ತಿರಬೇಕು. ಪ್ರತಿಯೊಬ್ಬನು ಒಂದೇ ರೀತಿಯ ವಾತಾವರಣದಿಂದ ಬಂದಿರತಕ್ಕಂಥದ್ದಲ್ಲ, ಬೇರೆ ಬೇರೆ ರೀತಿಯ ವಾತಾವರಣ ಅವನಿಗಿರುತ್ತೆ. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬೇರೆ ಸಾಮಾಜಿಕ ವಾತಾವರಣದಲ್ಲಿ ವ್ಯವಹರಿಸುವಾಗ, ಈಗ ನಾವು ಉದಾಹರಣೆಗೆ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತ ಅನ್ಕೊಂಡ್ರೆ, ಈಗ ಒಂದು ಬೇರೆ ಕಾಶ್ಮೀರನೋ ಅಥವಾ ಬೇರೆ ಇನ್ನೊಂದು ವಾತಾವರಣದಲ್ಲಿ ಒಂದು ಸಭೆ ಸಮಾರಂಭಗಳಿಗೆ ಹೋದಾಗ
ಅವರು ವ್ಯವಹರಿಸ್ತಕ್ಕಂಥ ರೀತಿ ನೀತಿಯಲ್ಲೂ ಕೂಡ ನಾವು ವ್ಯಕ್ತಿಯ ಒಂದು ಸ್ವಭಾವನ ಅಳಿಬೇಕಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವ್ರು ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ನಾವು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡದೇ ಇರ್ತಕ್ಕಂಥದ್ದು ಒಂದು ಸಮಸ್ಯೆ. ಯಾಕೆಂದ್ರೆ ನಾವು ನಮ್ಮ ಪರಿಮಿತಿಯಲ್ಲಿ ಬೇರೆಯವರ ಒಂದು ವ್ಯಕ್ತಿತ್ವನ ಅಳಿಲಿಕ್ಕೆ ಹೋಗುತ್ತೆ, ಅದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಸಿಚುವೇಶನ್ಸ್ಗಳು ಮತ್ತೆ ಒಂದು ಕಂಟೆಕ್ಸ್ಟ್ ಅಂತ ಏನ್ ಕರಿತೀವಿ ನಾವು, ಆ ಒಂದು ಸಿಚುವೇಶನ್ಗೆ, ಆ ಒಂದು ವಾತಾವರಣಕ್ಕೆ ಅನುಗುಣವಾಗಿ ನಾವು ಸ್ಟ್ರೆಸ್ ಅನ್ನು ಡಿಫೈನ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒತ್ತಡದ ಮೂಲಗಳನ್ನ ನಾವು ಹುಡುಕಿ ತೆಗೆದು ಅನಲೈಸ್ ಮಾಡೋದು ಬಹಳ ಮುಖ್ಯ. ಎಲ್ಲಿವರೆಗೂ ನಾವು ಒತ್ತಡದ ಮೂಲಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ, ಅದ್ರ ಕಾರಣಗಳು ಕೂಡ ನಮಗೆ ಅರ್ಥ ಆಗಕ್ಕೆ ಸಾಧ್ಯ. ಮೂಲ ಅಂದ್ರೆ ಒಂದ್ ರೀತಿ ಕಾರಣನೇ ನಮ್ಗೆ, ಅದು ಮುಂದುವರೆದ ಭಾಗ. ಮೂಲ ಅಂದ್ರೆ ನಾವು ಒರಿಜಿನಿಗೆ ಹೋಗ್ತಾ ಇರ್ತೀವಿ, ಯಾಕೆ ಅದು ಇದಾಗುತ್ತೆ ಅಂತ. ಉದಾಹರಣೆಗೆ ನಾವು ಇನ್ನೂ ಸ್ವಲ್ಪ ವಿಶೇಷವಾಗಿ ಉದಾಹರಣೆಗಳು ಕೊಡೋದಾದ್ರೆ, ಈ ಒಂದು ಲೈಫ್ ಸ್ಪ್ಯಾನ್ ಸೈಕಾಲಜಿಲಿ ಮನುಷ್ಯ ಮಗುವಾದಾಗಿನಿಂದನೂ ಸಾಯುವವರೆಗೂ ಬೇರೆ ಬೇರೆ ಹಂತಗಳಲ್ಲಿ ಹೋಗುವಾಗ ಸ್ಟ್ರೆಸ್ನ ಒಂದು ಕಾನ್ಸಿಕ್ವೆನ್ಸ್ ಇದೆ, ಪರಿಣಾಮ ಏನಿದೆ ಅದು ಚೇಂಜ್ ಆಗ್ತಾ ಹೋಗ್ತದೆ. ಈಗ ಸಣ್ಣ ಮಕ್ಕಳಲ್ಲಿ ನಮ್ಗೆ ಅಷ್ಟು ಸ್ಟ್ರೆಸ್ ಇರೋದಿಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೇಕು, ನಾವು ಬಾಲ್ಯದಲ್ಲಿ ಆಟ ಆಡುವಾಗ, ಒಂದು ಶಿಕ್ಷಣವನ್ನು ಪಡೆಯುವಾಗ ಸ್ಟ್ರೆಸ್ ಇರೋದಿಲ್ಲ. ನಮಗೆ ವಯಸ್ಸು ಬೆಳೆದಂತೆ ನಮಗೆ ವಯೋಮಿತಿ, ನಮಗೆ ವರ್ಡ್ ನಮಗೆ ಎಕ್ಸ್ಪ್ಯಾಂಡ್ ಆದಂಗೆ, ನಮ್ಮ ಪ್ರಪಂಚ ವಿಸ್ತಾರವಾದಂತೆ ನಮಗೆ ಸಾಕಷ್ಟು ವಿಚಾರಗಳು ನಮ್ಮ ಒಂದು ಪ್ರಕ್ರಿಯೆಗೆ ಕಾದ ಇರ್ತವೆ. ಈಗ ನಮಗೆ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು, ನಮ್ಮ ಆಸೆ ಮತ್ತು ಆಶೋತ್ತರಗಳು ಹೆಚ್ಚುತ್ತಾ ಹೋಗ್ತಕ್ಕಂಥದ್ದು, ನಮಗೆ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಹೆಚ್ಚುತ್ತಾ ಹೋದಾಗೆ ನಮಗೆ ಎಲ್ಲ ಆಸೆಗಳು ಕೂಡ ನಮ್ಗೆ ಈಡೇರಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಆಸೆಗಳಲ್ಲಿ ನಮಗೆ ಎಮೋಷನಲ್ ಬ್ಲಾಕ್ಸ್ ಆಗ್ತಕ್ಕಂಥದ್ದು. ಅಂದ್ರೆ ಒಂದು ಗೋಲ್ ಇಟ್ಕೊಂಡಿರ್ತೀವಿ, ಸಾಕಷ್ಟು ಗೋಲ್ ಇರುತ್ತೆ, ಕಡಿಮೆ ಗೋಲ್ ಇದ್ದಷ್ಟು ನಮ್ಗೆ ಏನಾಗುತ್ತೆ, ನಾವು ಅದನ್ನು ಈಡೇರಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ನಮಗೆ ಗೋಲ್ಸ್ಗಳು ಲೈಫ್ ಸ್ಪ್ಯಾನ್ ಸೈಕಾಲಜಿಲಿ ಮಕ್ಕಳಲ್ಲಿ ಒಂದು ರೀತಿ ಗೋಲ್ಸ್ ಕಡಿಮೆ ಇರುತ್ತೆ. ಆದ್ರೆ ನೀವು ಹಂತಕ್ಕೆ ಬಂದಾಗ, ಟೀನೇಜಿಗೆ ಬಂದಾಗ, ಅಡೋಲಸೆನ್ಸಿಗೆ ಬಂದಾಗ ನಮ್ಮಲ್ಲಿ ಏನಾಗುತ್ತೆ, ಒಂದು ಸೆಲ್ಫ್ ಕಾನ್ಸೆಪ್ಟ್ ವಿಸ್ತಾರವಾದಾಗ ನಮಗೆ ಬೇಕು ಬೇಡಗಳು ಹೆಚ್ಚುತ್ತಾ ಹೋಗ್ತವೆ. ನಮ್ಮ ಆಸೆ ಆಕಾಂಕ್ಷೆಗಳು ಹೆಚ್ಚುತ್ತಾ ಹೋದಾಗೆ ನಮಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಕ್ಕೆ ಸಾಧ್ಯ ಆಗಲ್ಲ. ಕೆಲವು ಆಸೆಗಳು ಈಡೇರ್ತಕ್ಕಂಥದ್ದು ನಮಗೆ ಹೆಚ್ಚು ಖುಷಿ ಆಗ್ತಕ್ಕಂಥದ್ದು, ಮತ್ತೆ ನಮಗೆ ಹೆಚ್ಚು ಕೆಲವು ಆಸೆಗಳು ಈಡೇರದೇ ಇದ್ರೆ ನಮಗೆ ದುಃಖ ಆಗ್ತಕ್ಕಂಥದ್ದು. ನಾವು ಡೆಸ್ಪರೇಟ್ ಅಂತ ಏನ್ ಕರಿತೀವಿ, ಆ ಡೆಸ್ಪರೇಟ್ ಆಗ್ತಕ್ಕಂಥದ್ದು. ಅದಕ್ಕೆ ಕಾರಣ ಏನಪ್ಪಾ, ನಮಗೆ ಒಂದು ಫ್ರಸ್ಟ್ರೇಷನ್ ಅಂತಾನು ಕರಿತೀವಿ. ಫ್ರಸ್ಟ್ರೇಷನ್ ಯಾಕೆ ಆಗ್ತೀವಿ ಜನರು ಅಂದ್ರೆ, ಫ್ರಸ್ಟ್ರೇಷನ್ಗೆ ಕಾರಣ ಒಂದು ಕಾರಣ. ಆಮೇಲೆ ಕಾನ್ಫ್ಲಿಕ್ಟ್, ಸಂಘರ್ಷ ಆಗ್ತಕ್ಕಂಥದ್ದು, ಇದನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು. ಆಮೇಲೆ ನಮಗೆ ನಾವು ಏನು ನಿರೀಕ್ಷೆ ಮಾಡಿರ್ತೀವಿ ಆ ನಿರೀಕ್ಷೆಗಳು, ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಕೊಂಡ್ರೆ ನಿಮಗೆ ದೊಡ್ಡ ಮಟ್ಟದ ಆನಂದ ಸಂತೋಷನೂ ಆಗ್ಬಹುದು, ಅಥವಾ ದೊಡ್ಡ ಮಟ್ಟದ ಒಂದು ದುಃಖನೂ ಕೂಡ ಆಗ್ಬೋದು. ಕಾರಣ ಇಷ್ಟೇ, ನಿಮಗೆ ಆ ಒಂದು ನಿಮ್ಮ ಇಂಟೆನ್ಸಿಟಿ ಹೇಗಿದೆ, ನೀವು ಯಾವ ರೀತಿ ಅದ್ರ ಬಗ್ಗೆ ಆಸೆ ಅನ್ಕೊಂಡಿರ್ತೀರಿ. ಉದಾಹರಣೆ ನಾವು ಹೇಳ್ಬೇಕಂದ್ರೆ, ಈಗ ನಾವು ಒಂದು ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀಬೇಕು ಅಂತ ಅನ್ಕೊಂಡಿರ್ತೀವಿ. ಅಂದ್ರೆ ಒಂದು IAS ಅಂತ ಸ್ಪರ್ಧಾತ್ಮಕ ಪರೀಕ್ಷೆ, ಅಥವಾ KAS ಅಂತ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಾಗ ನಮಗೆ ಅಲ್ಲಿ ಏನೆಲ್ಲ ತೊಡಕುಗಳು ಬರ್ತವೆ ಅಂತ ಹೇಳಿ ನಾವು ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಭಾವನಾತ್ಮಕವಾಗಿ ಅದರೊಂದಿಗೆ ಹೊಂದಿಕೊಂಡು ವರ್ಷಾನುಗಟ್ಲೆ, ಅಂದ್ರೆ 1 ವರ್ಷ ಅಥವಾ 2 ವರ್ಷ 3 ವರ್ಷಗಟ್ಲೆ ನಾವು ವರ್ಷಾನುಗಟ್ಲೆ ಅದರ ಬಗ್ಗೆ ವರ್ಕ್ ಮಾಡಿ, ಅದರಲ್ಲಿ ನಮಗೆ ತುಂಬಾ ಹತ್ರಕ್ಕೆ ನಾವು ಎಫರ್ಟ್ ಹಾಕಿ ನಮಗೆ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಇದ್ದಾಗ ಅದನ್ನ ನಾವು ಹೇಗೆ ಸಹಿಸ್ಕೊಳ್ಬೇಕು, ಔ ಟು ಕೋಪ್ ಅಂತ. ಇವತ್ತು ಈ ರೀತಿಯ ಒಂದು ಸ್ವಭಾವಗಳನ್ನ ನಾವು ವಿಶ್ಲೇಷಣೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಈ ರೀತಿಯ ಒಂದು ವಿಚಾರಗಳನ್ನ ನಾವು ಡೈಮೆನ್ಷನ್ ವಿಶ್ಲೇಷಣೆ ಮಾಡಿದಾಗ ನಮಗೆ ಒತ್ತಡದ ಕಾರಣಗಳು ಗೊತ್ತಾಗುತ್ತೆ. ಇವತ್ತು ನೋಡಿ, ನಾನು ಇಂದಿನ ತರಗತಿಗಳಲ್ಲೂ ಕೂಡ ನಾನು ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಉದಾಹರಣೆನ ನಿಮ್ಗೆ ಹೇಳಿದ್ದೀನಿ, ಅದನ್ನು ಕೂಡ ನಾನು ಇವಾಗ ಪುನರುಚ್ಚರಿಸ್ತೀನಿ. ಈಗ ನೀಟ್ ಎಕ್ಸಾಮ್ಸ್ ಅಂತ ಮಾಡಿದ್ದೀವಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಂದೆ ತಾಯಿಗಳು, ಬಹುತೇಕ ತಂದೆ ತಾಯಿಗಳು ನಮ್ಮ ಮಕ್ಕಳು ಒಂದು ಸೈನ್ಸ್ ವಿಷಯವನ್ನು ತೆಗೆದುಕೊಳ್ಬೇಕು, ಡಾಕ್ಟರ್ ಆಗಬೇಕು ಅಂತಕ್ಕಂಥದ್ದು, ಇಂಜಿನಿಯರ್ ಆಗಬೇಕು ಅಂತಕ್ಕಂಥದ್ದನ್ನ ಬಯಸ್ತಾರೆ. ಆದ್ರೆ ಇಂಜಿನಿಯರ್ ಆಗ್ಬೇಕು ಅಂತಂದಾಗ ನಮಗೆ ಕೇವಲ ಮನಸ್ಸಲ್ಲಿ ಅಂದ ತಕ್ಷಣ, ಇಂಟ್ರೆಸ್ಟ್ ಇದ್ದ ತಕ್ಷಣ ನಾವು ಇಂಜಿನಿಯರ್ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಪ್ಟಿಟ್ಯೂಡ್, ಅದಕ್ಕೆ ಸಂಬಂಧಪಟ್ಟಂತ ರಿಸೋರ್ಸಸ್ ಏನಿದೆ, ಔಟ್ಕಮ್ಸ್ ಏನ್ ಬರುತ್ತೆ, ಅದರಲ್ಲಿ ಏನೆಲ್ಲ ನಮಗೆ ಒಂದು ಇಂಜಿನಿಯರಿಂಗ್ ಪರೀಕ್ಷೆ ಪಾಸ್ ಮಾಡಬೇಕು ಅಂದ್ರೆ ಒಂದು ಸ್ಪರ್ಧಾತ್ಮಕತೆ ಇದೆ. ರಾಷ್ಟ್ರಾದ್ಯಂತ ನಮಗೆ ಪರೀಕ್ಷೆನ ನಾವು ಎದುರಿಸಬೇಕಾಗತ್ತೆ. ಅಲ್ಲಿ ನಮಗೆ ಒಂದು ಪಕ್ಷ ನಾವು ಒಂದೇ ಸತಿ ನಮಗೆ ಪರೀಕ್ಷೆ ಬರೆದ ನಂತರ ನಮಗೆ ಅದರ ರಿಸಲ್ಟ್ ನಮಗೆ ಪಾಸಿಟಿವ್ ಆಗಿರುತ್ತೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ನಿಮ್ಮ ತಯಾರಿ ಚೆನ್ನಾಗೇ ಇದೆ ಅಂತ ನಾವು ಇಟ್ಕೊಳ್ಳೋಣ, ಆದ್ರೂ ಕೂಡ ನಿಮಗೆ ಒಂದು
ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು, ನಿಮ್ಗೆ ರಿಸಲ್ಟ್ ನೆಗೆಟಿವ್ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಏನೋ ಒಂದು ಕಾರಣಗಳು, ಸಣ್ಣ ಮಟ್ಟಿನ ಕಾರಣ ಇರುತ್ತೆ. ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಯಶಸ್ಸು ಕಡಿಮೆ ಆಗಿರ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ 1 ಮಾರ್ಕ್ಸ್ ಅಲ್ಲಿ ಕೂಡ ನಿಮ್ಮ ರಿಸಲ್ಟ್ ಫೇಲ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಅಲ್ಲಿ ನೀವು 2 ಪಾಯಿಂಟ್ ಇಲ್ಲಿ ಬರುತ್ತೆ. ಏನು, ನನ್ನ ಒಂದು ಪರೀಕ್ಷೆ ಇಲ್ಲಿ ನಾನು ಕೇವಲ 1 ಅಂಕದಲ್ಲಿ ನಾನು ಅನುತ್ತೀರ್ಣನಾಗಿದ್ದೀನಿ ಅಂತ, ಒಂದು ಪಾಸಿಟಿವ್ ತಗೋಬಹುದು ಕೇವಲ 1 ಮಾರ್ಕ್ಸ್ ಅಲ್ಲಿ. ಇನ್ನೊಂದು ಬಾರಿ ಸರಿಯಾಗಿ ತಯಾರಿ ಮಾಡ್ಕೊಳ್ಬಹುದು, ಸರಿಯಾಗಿ ಇನ್ನೊಂದು ರೀತಿ ಓದ್ಕೊಂಡು, ಇನ್ನೊಂದು ರೀತಿಯ ವಿಷಯನ ತಿಳ್ಕೊಂಡು, ಅಂದ್ರೆ ತಪ್ಪಿನಿಂದ ಕಲಿತು ನಾವೆಲ್ಲಿ ವೀಕ್ನೆಸ್ ಇದೆ ಅಂತಕ್ಕಂಥದ್ದನ್ನ ಅದನ್ನು ಸ್ಟ್ರೆಂತ್ ಆಗಿ ಪರಿವರ್ತನೆ ಮಾಡ್ಕೊಂಡು ನಾವು ಪರೀಕ್ಷೆನ ಬರೀಬಹುದು. ಅದೇ ರೀತಿ 1 ಮಾರ್ಕ್ಸ್ ಅಲ್ಲಿ ನಂದು ಫೇಲ್ ಆಯ್ತಲ್ಲ ಅಂತ ಹೇಳಿ ನಾವು ಕೆಲವೊಂದು ವಿದ್ಯಾರ್ಥಿಗಳು ತುಂಬಾ ಸಂದರ್ಭಗಳಲ್ಲಿ ಆತ್ಮಹತ್ಯೆ ಮಾಡ್ತಕ್ಕಂಥದ್ದು ಅಥವಾ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು. ಸೊ ನೋಡುವ ನೋಟ, ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದ್ರೆ, ಆಟಿಟ್ಯೂಡ್ ಟುವರ್ಡ್ಸ್ ಕೋಪಿಂಗ್ ಸ್ಟ್ರಾಟಜಿ, ಟುವರ್ಡ್ಸ್ ಸ್ಟ್ರೆಸ್. ನಮಗೆ ಈ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುವಲ್ಲಿ ನಮ್ಮ ದೃಷ್ಟಿಕೋನ ಬದಲಾಗಬೇಕು. ಇಲ್ಲಿವರೆಗೆ ನಮಗೆ ದೃಷ್ಟಿಕೋನಗಳು ಬದಲಾಗೋದಿಲ್ಲ. ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾವು ಒಂದು ಮೇಕಪ್ ಮಾಡ್ಕೊಳ್ಬೇಕು. ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ, ನಮಗೆ ಅಪ್ಸ್ ಅಂಡ್ ಡೌನ್ಸ್ ಬರದೆ ಇರಕ್ ಸಾಧ್ಯ ಇಲ್ಲ. ಈಗ ನಾವು ಒಂದು ಬೆಟ್ಟವನ್ನು ಹತ್ತುತ್ತೀವಿ ಅಂತ ಹೇಳಿದ್ರೆ, ಆ ಬೆಟ್ಟವನ್ನ ಯಾರು ಕೂಡ ಪ್ರಯತ್ನ ಪಡೆದಲೆ, ಯಾರು ಕೂಡ ಒಂದು ಸಂಘರ್ಷವನ್ನ ಮಾಡದಲೆ ಬೆಟ್ಟವನ್ನ ಹತ್ತಕ್ ಸಾಧ್ಯ ಇಲ್ಲ. ಅಲ್ಲಿ ನಮಗೆ ಒಂದು ಅಪ್ಸ್ ಅಂಡ್ ಡೌನ್ಸ್ಗಳು ಬರುತ್ತೆ. ಅಲ್ಲಿ ನಾವು ಉಸಿರು ಬಿಗಿಡಿಬೇಕಾಗುತ್ತೆ, ಬೇರೆಲ್ಲ ನಾವು ಎಡಬೇಕಾಗುತ್ತೆ. ಸೊ ಇವೆಲ್ಲ ಸಂದರ್ಭಗಳು ಬಂದಾಗ ಅದಕ್ಕೆ ನಾವು ಪ್ರಿಪೇರ್ ಆಗಿದ್ದೀವಿ ಅಂತ ಹೇಳಿ ನಮಗೆ ಒಂದು ಮೆಂಟಲ್ ಮೇಕಪ್ ಅಥವಾ ಒಂದು ಸೈಕಾಲಜಿಕಲ್ ಕೌನ್ಸಿಲಿಂಗ್, ಸೈಕಾಲಜಿಕಲ್ ಆಸ್ಪಿರೇಷನ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನ, ಒಂದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಏನಾಗ್ಬೋದು. ಸೊ ಯು ಹ್ಯಾವ್ ಎನ್ ಅದರ್ ಪ್ಲಾನ್ ಫಾರ್ ABC ಪ್ಲಾನ್ ನಮ್ಮಲ್ಲಿ ಇರುತ್ತಾ. ಒಂದು ವೇಳೆ ನಮಗೆ ನೀಟ್ ಎಕ್ಸಾಮ್ಸ್ ಅಲ್ಲಿ ನನಗೆ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಇದ್ರೆ ನಾನು ಮುಂದೆ ಏನ್ ಮಾಡ್ಬೇಕು ಅಂತ ನಮ್ಗೆ ಏನಾದ್ರು ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಅಂತ ಇದೆಯಾ. ಸೊ ಆ ರೀತಿ ಒಂದು ವಿಷಯಗಳನ್ನ ನೀವು ಒಂದು ಮೊದಲೇ ಅದರ ಬಗ್ಗೆ ನಿಮಗೆ ಗೈಡೆನ್ಸ್ ಸಿಗಲಿಲ್ಲ, ನೀವು ಒಂದು ಡೈರೆಕ್ಷನ್ಲೆಸ್ ಇದ್ದೀರಾ, ನೀವು ನೀಟ್ ಎಕ್ಸಾಮ್ ಬರೀಬೇಕು, ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂತ ಒಂದು ನಿಮ್ಮ ಮನಸ್ಸಲ್ಲಿ ಇದೆ ಅಂದ್ರೆ, ಕೇವಲ ತಂದೆ ತಾಯಿಗಳು ರಿಸೋರ್ಸ್ ಕೊಟ್ಟ ಮಟ್ಟಿಗೆ ನೀವು ಪಾಸ್ ಮಾಡ್ತೀರಿ ಅಂತ ಹೇಳಕ್ಕಲ್ಲ. ಅದಕ್ಕೊಂದು ಮೆಂಟಲ್ ಪ್ರಿಪರೇಷನ್ಸ್ ಅಂತಕ್ಕಂಥದ್ದು ಬೇಕು. ಅದಕ್ಕೊಂದು ಮೆಂಟಲ್ ಒಂದು ಮಾನಸಿಕ ತಯಾರಿ ಅಂತಕ್ಕಂಥದ್ದು ಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ಒಂದು ಏನು ಅಂತಂದ್ರೆ ನಮಗೆ ಹಣದ ಸಪೋರ್ಟ್ ಇರ್ಬೋದು, ಒಂದು ಇದು, ಬಟ್ ಎಮೋಷನಲ್ ಸಪೋರ್ಟ್ ನಾಟ್ ಓನ್ಲಿ ಫ್ರಮ್ ಯುವರ್ ಪೇರೆಂಟ್ಸ್. ಕೇವಲ ತಂದೆ ತಾಯಿಗಳ ಎಮೋಷನಲ್ ಸಪೋರ್ಟ್ ಅಲ್ಲ, ಅದು ಬಹಳ ಮುಖ್ಯ. ಅದ್ರ ಜೊತೆಗೆ ಹೊರಗಿನ ನಿಮಗೆ ಮೆಂಟರ್ಸ್ ಆಗಿರ್ಬೋದು, ಹೊರಗಿನ ವಾತಾವರಣ ನೀವು ಹೇಗೆ ಕೋಪ್ ಮಾಡ್ತಾ ಇದ್ದೀರಾ, ಇಂಥ ಸಿಚುವೇಶನ್ಸ್ ಅನ್ನು ನಾವು ತಿಳಿದೇನೆ ಏನೋ ಒಂದು ರೀತಿ ನಾವು ಮಾತಾಡ್ತಕ್ಕಂಥದ್ದು. ಇವತ್ತು ಸಮಾಜದಲ್ಲೂ ಕೂಡ ಹಾಗೆ ಆಗಿದೆ. ಈಗ ನಾವು ಯಾವುದೇ ಒಂದು ಹುದ್ದೆಯನ್ನ ನಾವು ಪಡಿಬೇಕು ಅಥವಾ ಸರ್ಕಾರಿ ಉದ್ಯೋಗ ಅಥವಾ ಹೈಯರ್ ಪೊಸಿಷನ್ಸ್ ಹೋದಾಗ ಜವಾಬ್ದಾರಿ ನಮ್ಗೆ ಹೆಚ್ಚುತ್ತಾ ಹೋಗುತ್ತೆ. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮಗೆ ಸಮಾಜ ನಮಗೆ ಗುರುತಿಸೋದು ಯಾವಾಗಪ್ಪ ಅಂದ್ರೆ ನಾವು ಅದನ್ನ ಸಾಧಿಸಿದಾಗ. ಸಾಧಿಸೋದಕ್ಕಿಂತ ಮುಂಚೆ ನಮ್ಗೆ ಏನೇ ಮಾಡಿದ್ರು ಕೂಡ ಅದಕ್ಕೆ ಬೆಲೆ ಇರೋದಿಲ್ಲ. ಸೊ ಅವರು ಆ ರೀತಿ ನಿಮ್ಗೆ ಇದು ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಪರೀಕ್ಷೆಯಲ್ಲಿ ನಮಗೆ ನಾವು ನಿರೀಕ್ಷೆ ಮಾಡಿದಂತ ರಿಸಲ್ಟ್ ಬರದೇ ಇರ್ಬೋದು, ನಾವು ನಿರೀಕ್ಷೆ ಮಾಡಿದಂತ ಫಲಿತಾಂಶ ಬರದೇ ಇದ್ರೆ ನಾವು ಹೇಗೆ ಅದನ್ನ ಎದುರಿಸ್ಬೇಕು ಅಂತಕ್ಕಂಥದ್ದು ಒನ್ ಆಫ್ ದ ಬೆಸ್ಟ್ ಕೋಪಿಂಗ್ ಸ್ಟ್ರಾಟಜಿ. ಅಂದ್ರೆ ಫೇಲ್ಯೂರ್ ಬಗ್ಗೆ ನಾವು ಕಲ್ತ್ಕೊಂಡಿರ್ಬೇಕು. ನಮಗೆ ಯಾವಾಗಲೂ ಕೂಡ ನಾವು ಪಾಸ್ ಆಗಬೇಕು, ಯಾವಾಗಲೂ ಕೂಡ ನಮಗೆ ವಿಕ್ಟೋರಿಯಸ್ ಆಗಬೇಕು ಅಂದ್ರೆ ಜೀವನದಲ್ಲಿ ಇಟ್ ಈಸ್ ಇಂಪಾಸಿಬಲ್. ಅಪ್ಸ್ ಅಂಡ್ ಡೌನ್ಸ್ ಹಾಗೆ ಇರುತ್ತೆ. ಯಾವ ಒಬ್ಬ ವ್ಯಕ್ತಿಯೂ ಕೂಡ ಎಲ್ಲವನ್ನೂ ಯಶಸ್ಸನ್ನ ಮೂಲಕ ಎಲ್ಲವನ್ನು ಅತಿ ಹೆಚ್ಚು ಯಶಸ್ಸೇ ಬರಬೇಕು, ಕೀರ್ತಿಮಾನ ಆಗಬೇಕು ಅಂತೇಳಿ ಪ್ರಯತ್ನ ಮಾಡೋದು ಎಂದಿಗೂ ಕೂಡ ಅದು ಸಾಧ್ಯ ಇಲ್ಲ. ಇವತ್ತು ನೀವು ಇತಿಹಾಸವನ್ನು ನೋಡಿದ್ರು ಕೂಡ ಅಲೆಕ್ಸಾಂಡರ್ ಅಂತಕ್ಕಂಥ ವ್ಯಕ್ತಿಯನ್ನು ಕೂಡ ಅವನು ಪ್ರಪಂಚವನ್ನೇ ಗೆಲ್ಲಲೇಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದು, ಅಥವಾ ಹಿಟ್ಲರ್ ಬಗ್ಗೆನೂ ನೀವು ತೆಗೆದುಕೊಂಡಾಗ ಎಲ್ಲರೂ ಕೂಡ ಮಹತ್ವಾಕಾಂಕ್ಷಿಗಳಾಗಿರ್ತಕ್ಕಂಥದ್ದು. ಬಟ್ ಮಹತ್ವಾಕಾಂಕ್ಷಿ ಆಗ್ತಕ್ಕಂಥದ್ದು ತಪ್ಪಲ್ಲ. ವಿದ್ಯಾರ್ಥಿಗಳು ಕೂಡ ಮಹತ್ವಾಕಾಂಕ್ಷಿಗಳಾಗಿರ್ಬೋದು. ಮಹತ್ವಾಕಾಂಕ್ಷಿಗಳಾಗೋದು ಅಂದ್ರೆ ಅರ್ಥ ನಮ್ಮ ಪರಿಮಿತಿಯನ್ನ ಅರ್ಥಕೊಂಡು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ನಾವು ಮಾಡ್ತಕ್ಕಂಥ ಸಾಧನೆಗಳನ್ನು ರೂಢಿಸ್ಕೊಳ್ಬೇಕೇ ಹೊರತು ನಾವು ಒಂದು ರಿಯಲಿಸ್ಟಿಕ್ ಆಗಿರ್ತಕ್ಕಂಥ ಗೋಲ್ಸ್ಗಳು ಅಂತ ಏನ್ ಕರಿತೀವಿ, ಆ ರಿಯಲಿಸ್ಟಿಕ್ ಆಗಿರೋ ಗೋಲ್ಸ್ಗಳನ್ನ ಇಟ್ಕೊಂಡ್ರೆ ಮಾತ್ರ ಸಾಧ್ಯತೆಗಳಿರುತ್ತೆ. ಸೊ ಇದು ನನಗೆ ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ನಿಮಗೆ ಕಾಸಸ್ ಆಫ್ ಸ್ಟ್ರೆಸ್ ಅಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹಿಂದಿನ ಮೂಲ ನಿಮ್ಗೆ ಅರ್ಥ ಮಾಡ್ಕೊಂಡು ಮುಂದಿನ ಒಂದು ಹಂತದಲ್ಲಿ ನಾವು ಬೇರೆ ಬೇರೆ ಕಾರಣಗಳು ಹುಡುಕ್ತಾ ಹೋಗೋಣ. ಆಲ್ರೆಡಿ ನಿಮಗೆಲ್ಲ ಸಾಕಷ್ಟು ಕಾರಣಗಳು ಗೊತ್ತಿದೆ, ಯಾಕಂದ್ರೆ ನಾವು ಮೂಲದ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಸೊ ಹಾಗಾಗಿ ಕೋಪಿಂಗ್ ಬಗ್ಗೆ ನಾವು ಹೇಳ್ತಾ ಇದೀವಿ. ಯಾಕೆ ಇದು ಒಂದು ಕೋಪ್ ಆಗಿರ್ಬೋದು ಅಥವಾ ಕಾರಣಗಳು ಏನು.
ಸಾಮಾಜಿಕ ಕಾರಣಗಳಾಗಿರ್ಬೋದು, ಆರ್ಥಿಕವಾಗಿ ಇರ್ತಕ್ಕಂಥ ಕಾರಣಗಳು ಇರ್ಬೋದು, ಪಾವರ್ಟಿ ಕೋಣ ಎಲ್ಲೆಲ್ಲ ಒಂದಲ್ಲ ಒಂದು ರೀತಿ ಅವು ನೇರವಾಗಿ ಮತ್ತು ಪರೋಕ್ಷವಾಗಿ ಅವು ನಮ್ಮ ಮೇಲೆ ಇಂಪ್ಯಾಕ್ಟ್ ಅನ್ನ ಬೀರ್ತಕ್ಕಂಥದ್ದು. ಇವತ್ತು ನಾವು ಶಾಲೆಗಳಲ್ಲೂ ನೋಡಿದ್ರು ಕೂಡ ಶಾಲಾ ಮಕ್ಕಳಲ್ಲೂ ಕೂಡ ಈಗ ಒಂದು ರಿಸರ್ವೇಶನ್ ಅಂತ ಕೊಡ್ತೀವಿ ನಾವು, ಬಡ ಮಕ್ಕಳಿಗೆ ಇಷ್ಟು 25% ರಿಸರ್ವೇಶನ್ ಅಂತ. ಆ 25% ರಿಸರ್ವೇಶನ್ ನಮಗೆ ಯಾಕೆ ಕೊಟ್ಟಿರ್ತೀವಿ ಅಂದ್ರೆ, ಬಡ ಮಕ್ಕಳ ಒಂದು ಅವರ ಆರ್ಥಿಕ ಅವರ ಒಂದು ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿರೋದಿಲ್ಲ, ಹಾಗಾಗಿ ಅವರಿಗೆ ಒಂದು ಫೆಸಿಲಿಟೀಸ್ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಅವರಿಗೆ ನಾವು ಒಂದು ಅವಕಾಶವನ್ನು ಕೊಟ್ಟಿರ್ತೇವೆ. ಸೊ ಹಾಗಾಗಿ ಇದರ ಅರ್ಥ ಏನಂದ್ರೆ, ಅವರಿಗೆ ಒಂದು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್, ಅದು ಡೆಪ್ರಿವೇಷನ್ಸ್ ಇರೋ ಸಾಧ್ಯತೆಗಳು ಇರುತ್ತೆ. ಅದನ್ನ ಮೇಲೆ ಬರ್ತಕ್ಕ ಅದು ಸೈಕಾಲಜಿ. ಡೆಪ್ರಿವೇಷನ್ ಅಂದ್ರೆ ಸೈಕಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದನ್ನು ನಾವು ಮೋಟಿವೇಶನ್ ಇಂದ ಮತ್ತೆ ಅವರಿಗೆ ಒಂದು ಟೀಚ್ ಮಾಡಿ ಸೈಕೋ ಎಜುಕೇಶನ್ ಮಾಡೋದ್ರಿಂದನೇ ಕಡಿಮೆ ಮಾಡಬಹುದು ಹೊರತು ನಾವು ಕೇವಲ ಒಂದು ಫಿಸಿಯೋಲಜಿಕಲ್ ರೀಸನ್ಸ್ ಇಂದಾನೇ ಅಲ್ಲ. ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇಂಪ್ಯಾಕ್ಟ್ ಆಫ್ ಡೆಪ್ರಿವೇಷನ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳು ಏನೇ ಆಗಿದೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಮೂಲಗಳನ್ನು ಹುಡುಕಿದ್ರೆ ನಿಮಗೆ ಕಾರಣ ಸಿಗುತ್ತೆ. ಲೈಫ್ ಇವೆಂಟ್ಸ್ ಕೂಡ ಅಷ್ಟೇನೆ. ಈಗ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಅಂತಂದಾಗ, ನಾವು ಒಬ್ಬ ವ್ಯಕ್ತಿಯಾಗಿ ನಾನು ಮೊದಲೇ ಹೇಳುವಾಗೆ ಪ್ರೈಮರಿ ಗ್ರೂಪ್ ಅಂತ ಒಂದು ಕುಟುಂಬ ಅಂತಕ್ಕಂಥದ್ದು ಏನು, ಪ್ರೈಮರಿ ಗ್ರೂಪ್ ಅಂತ ಕರಿತೀವಿ. ಆದ್ರೆ ಫ್ಯಾಮಿಲಿ ಅಂತಕ್ಕಂಥ ಒಂದು ಗ್ರೂಪ್ ಅಲ್ಲಿ ನೀವಿರುವಾಗ, ಫ್ಯಾಮಿಲಿಯ ಸದಸ್ಯರ ಇನ್ಕ್ಲೂಡಿಂಗ್ ಯು, ಫ್ಯಾಮಿಲಿಯ ಸದಸ್ಯರ ಆಶೋತ್ತರಗಳು, ಫ್ಯಾಮಿಲಿಯ ಮೆಂಬರ್ಸ್ನ ಆಸೆ ಆಕಾಂಕ್ಷೆಗಳು ಏನಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ನಿಮ್ಮ ಯಾರೊಬ್ಬ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಒಂದು ಡಿಪ್ರೆಷನ್ಗೊಳಗಾದ್ರೆ, ನೀವು ಅವ್ರ ಜೊತೆ ಕೈ ಜೋಡಿಸ್ಬೇಕು, ಅವರಿಗೆ ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಸರಿಯಾದ ರೀತಿ ಒಂದು ದಾರಿಯನ್ನು ತೋರಿಸ್ತಕ್ಕಂಥದ್ದು. ಈಗ ನೀವು ಎಜುಕೇಟೆಡ್ ಆಗಿರ್ತಾರೆ, ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಅಜ್ಜಿ ತಾತಂದಿರು ಅವರು ಯಾವ ರೀತಿ ಸ್ಟ್ರೆಸ್ ಅನ್ನ ಕೋಪ್ ಮಾಡ್ತಾ ಇದ್ರು ಅಂತ, ಅವ್ರು ಯಾವ ರೀತಿ ಒತ್ತಡವನ್ನ ನಿಭಾಯಿಸ್ತಕ್ಕಂಥದ್ದು ಇತ್ತು ಅಂತ. ಮೊದಲೆಲ್ಲ ಅವಿಭಕ್ತ ಕುಟುಂಬಗಳಿದ್ದಿದ್ರಿಂದ ಅಲ್ಲಿ ಒಂದು ಸಪೋರ್ಟಿವ್ ಸೋಷಿಯಲ್ ಸಪೋರ್ಟ್ ತುಂಬಾ ಇರ್ತಾ ಇತ್ತು. ಮೊದಲು ಅವಿಭಕ್ತ ಕುಟುಂಬಗಳಲ್ಲಿ ಅಜ್ಜ ಅಜ್ಜಿ ಆಗಿರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಒಂದು ಸೋಷಿಯಲ್ ಸಪೋರ್ಟ್ ಅಂತಕ್ಕಂಥದ್ದು ತುಂಬಾ ಒಂದು ಉತ್ತಮವಾಗಿರ್ತಕ್ಕಂಥದ್ದು, ಒಂದು ಪಾಸಿಟಿವ್ ಆಸ್ಪೆಕ್ಟ್ ಅನ್ನ ಮಾಡ್ತಕ್ಕಂಥ ಸ್ಥಿತಿಗತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಇಂಡಿವಿಜುವಲಿಸ್ಟಿಕ್ ಬೆಳೆದ್ಬಿಟ್ಟು ಅಥವಾ ಒಂದು ಅಚೀವ್ಮೆಂಟ್ ಓರಿಯೆಂಟೆಡ್ ಆಗಿ ಮಾಡಬೇಕು ಅಂತಕ್ಕಂಥ ಒಂದು ಇದರಲ್ಲಿ ಹೋಗಿ ಅವರು ಒಂದು ಲಯಬದ್ಧತೆಯನ್ನ ಕಂಡುಕೊಳ್ಳದೆ, ಅದರಲ್ಲೂ ಕೂಡ ನಮಗೆ ಅಡೋಲಸೆನ್ಸ್, ಟೀನೇಜ್ ಮತ್ತು ಅಡೋಲಸೆನ್ಸ್ ಮತ್ತೆ ವರ್ಕಿಂಗ್ ಪೀಪಲ್ ಅಲ್ಲಿ ನಾವು ಹೆಚ್ಚು ಒತ್ತಡದ ಒಂದು ಸ್ವಭಾವಕ್ಕೆ ಒಳಗಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದು ಒತ್ತಡದ ಕಾರಣಗಳನ್ನ ಬಹುತೇಕ ಸಂದರ್ಭಗಳಲ್ಲಿ ನಾವೇ ಸೃಷ್ಟಿಸ್ಕೊಂಡಿರ್ತೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಈಗ ಕುಟುಂಬದ ಬಗ್ಗೆ ಒಂದು ಲಾಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಬ್ಬ ಫ್ಯಾಮಿಲಿ ಮೆಂಬರು ಅತಿ ಹೆಚ್ಚು ದಿನಗಳಿಂದ ಒಂದು ರೋಗದಿಂದ ಬಳಲ್ತಾ ಇರ್ಬೋದು, ಮಾನಸಿಕ ರೋಗಗಳಿಂದ ಬಳಲ್ತಾ ಇರ್ಬೋದು. ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ದಾನೆ ಅಂದ್ರೆ ಅವ್ರ ತಂದೆ ತಾಯಿಗಳು ಯಾವುದೋ ಒಂದು ಅಸ್ತಮಾ ರೋಗನೋ ಅಥವಾ ಒಂದು ಡಯಾಬಿಟಿಸೋ, ಅವರು ಸೈಕೋಪ್ಯಾಥ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ, ಅಥವಾ ಪ್ಯಾಥೋಜಿನ್ಸ್ ಆಗಿರ್ತಕ್ಕಂಥ ಹಾಸ್ಪಿಟಲೈಸ್ ಆಗಿರ್ತಕ್ಕಂಥ ಸಾಧ್ಯತೆಗಳಿದೆ. ಆದ್ರೂ ಕೂಡ ಇವಾಗ ಸರ್ಕಾರದ ವತಿಯಿಂದ ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಕೆಲವು ಸೌಲಭ್ಯಗಳು ಸಿಗ್ತಾ ಇದೆ. ಈಗ ಅಂದ್ರೆ ಫೆಸಿಲಿಟೀಸ್ ಬಡವರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು. ಇದರಲ್ಲೂ ಕೂಡ ಮೆಂಟಲ್ ಹೆಲ್ತ್ ಕೂಡ ಇನ್ಕ್ಲೂಡ್ ಆಗಿದೆ. ಕೇವಲ ನಮಗೆ ಫಿಸಿಯಾಲಜಿಕಲ್ ಹೆಲ್ತ್ ಅಲ್ಲ, ಮೆಂಟಲ್ ಹೆಲ್ತ್ ಕೂಡ ನಮಗೆ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ಕ್ಲೂಡಿಂಗ್ ಮೆಂಟಲ್ ಹೆಲ್ತ್ ಅಲ್ಲೂ ಕೂಡ ಟ್ರೀಟ್ಮೆಂಟ್ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಫಿಸಿಯಾಲಜಿಕಲ್ ಹೆಲ್ತ್ ಅಲ್ಲೂ ಸ್ವಲ್ಪ ನಾವು ಲೇಟ್ ಆದ್ರೂ ಕೂಡ ನಮಗೆ ಒತ್ತಡದಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ. ಸೊ ಹಾಗಾಗಿ ಜೀವನದಲ್ಲಿ ಯಾವುದೇ ಒಂದು ಘಟನೆ ಅದು ಒಬ್ಬ ವ್ಯಕ್ತಿಗೆ ಹೇಗೆ ಸಂಬಂಧಿಸಿದೆ ಅಂತಕ್ಕಂಥ ವಿಚಾರಗಳನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಅವನ ಸ್ವಭಾವ ಮತ್ತು ಅವರು ಯಾಕೆ ಕೋಪ್ ಮಾಡ್ತಾರೆ ಅಂತ. ಉದಾಹರಣೆಗೆ ಈಗ ನೋಡಿ, ನಾವು ವಿದ್ಯಾರ್ಥಿಗಳ ಒಂದು ಹಂತಕ್ಕೆ ಬಂದು ನೋಡೋದಾದ್ರೆ, ಈಗ ನಾವು ಭಾರತವನ್ನು ಹೋಲಿಸಿದ್ರೆ ನಮ್ಮ ಇಂಡಿಯಾದಲ್ಲಿ ಶಾಲಾ ಮಕ್ಕಳು ಇರ್ತಾರೆ,
ಮತ್ತೆ ಎಂಪ್ಲಾಯೀಸ್ಗಳು ಇರ್ತಾರೆ ಬೇರೆ ಬೇರೆ ಕಡೆಯಿಂದ. ಈಗ ಉದಾಹರಣೆ ಆರ್ಮಿಯನ್ನು ನಾವು ತೆಗೆದುಕೊಂಡ್ರೆ, ಈ ಆರ್ಮಿಯಲ್ಲಿ ಪ್ರತಿಯೊಂದು ಆರ್ಮಿಯ ಪರ್ಸನಲ್ಸ್ ನಾವು 2-3 ವರ್ಷದಲ್ಲಿ ಇಟ್ಕೊಳ್ಳೋದಿಲ್ಲ, ಜಾಸ್ತಿ ದಿನ. ಏನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ, ಅರೌಂಡ್ ದ ಕಂಟ್ರಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅವರಿಗೆ ತುಂಬಾ ಅಗೈನ್ ದೇ ಹ್ಯಾವ್ ಟು ಶಿಫ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನಿಮಗೆ ಈಗ ನಾವು ಇವತ್ತು ಕೊಚ್ಚಿಯಲ್ಲಿ ಇದೀವಿ ಅಂದ್ರೆ ನೆಕ್ಸ್ಟ್ ಕಾಶ್ಮೀರಕ್ಕೆ ಹೋಗ್ಬೇಕು ಅಂತಂದ್ರೆ ಇಟ್ ಇಸ್ ಎ ಬಿಗ್ ಶಿಫ್ಟ್. ಅಲ್ಲಿ ಏನೆಲ್ಲ ಸಾಧ್ಯತೆಗಳು ಬರುತ್ತೆ. ಈಗ ಒಂದು ಮಗು ಒಂದು 10ನೇ ತರಗತಿ ಅಥವಾ 12ನೇ ತರಗತಿ ಓದ್ತಕ್ಕಂಥ ಮಕ್ಕಳು ಸಡನ್ಲಿ ನೀವು ಕೊಚ್ಚಿಯಿಂದ ನಾವು ಕಾಶ್ಮೀರಕ್ಕೆ ಶಿಫ್ಟ್ ಆಗಬೇಕು ಅಂದ್ರೆ ಎಷ್ಟೆಲ್ಲ ಒಂದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು. ಸೈಕಾಲಜಿಕಲ್ ಇಂಪ್ಯಾಕ್ಟ್ ಏನಾಗ್ತಕ್ಕಂಥದ್ದು ಅಂದ್ರೆ ಅಕಲ್ಚರೇಟಿವ್ ಸ್ಟ್ರೆಸ್ ಆಗ್ತಕ್ಕಂಥದ್ದು. ಈಗ ನೋಡಿ, ಕೊಚ್ಚಿಯಲ್ಲಿ ಇದ್ದಂತ ಒಂದು ವಿದ್ಯಾರ್ಥಿಗೆ ಕಾಶ್ಮೀರಕ್ಕೆ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಅಕಲ್ಚರೇಟಿವ್ ಸ್ಟ್ರೆಸ್, ಅಲ್ಲಿನ ವಾತಾವರಣ, ಅಲ್ಲಿನ ರೀತಿ ನೀತಿಗಳು, ಅಲ್ಲಿನ ಸ್ವಭಾವಗಳು, ಅಲ್ಲೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಮಿಡಿಯೇಟ್ಲಿ ನಾವು ಆ ಕಡಿಮೆ ಸಮಯದಲ್ಲಿ ನಮಗೆ ಕೊಡ್ತಕ್ಕಂಥ, ಅವರು ಆರ್ಮಿ ಮತ್ತೆ ಒಂದು ಡಿಫೆನ್ಸ್ ಅಲ್ಲಿ ಇರುವಾಗ ಅವರು ಒಂದು ಅಮ್ಮಮ್ಮ ಅಂದ್ರೆ ಒಂದು 3-4 ದಿವಸ ನಮಗೆ ಟೈಮ್ ಕೊಡ್ಬೋದು, ಅಥವಾ 1 ವೀಕ್ ಕೊಡ್ಬೋದು ಶಿಫ್ಟ್ ಮಾಡ್ಲಿಕ್ಕೆ. ಬಟ್ ದಟ್ ಈಸ್ ನಾಟ್ ಎನಫ್ ಟೈಮ್. ಈಗ ನೋಡಿ, ವಿದ್ಯಾರ್ಥಿಯನ್ನ ನಾವು ಶಿಫ್ಟ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿಂದ ನಾವು ಅಂಕಪಟ್ಟಿ ಮತ್ತೆ TC ತೆಗೆದುಕೊಂಡು ಮತ್ತೆ ಆ ಕಾಲೇಜಿಗೆ ಹೋಗಿ ಅಲ್ಲಿ ನಾವು ಹುಡುಕ್ಬೇಕು. ಸೊ ಇದೆಲ್ಲ ಒಂದು ರುಟೀನ್ ಅಲ್ಲಿ ಆಗಿ ನಾವು ಮಾತಾಡೋದಷ್ಟು ಸುಲಭ ಆಗಿರೋದಿಲ್ಲ. ಅಲ್ಲಿ ಶಿಫ್ಟ್ ಮಾಡ್ಬೇಕಾಗತ್ತೆ. ಶಿಫ್ಟ್ ಮಾಡ್ಬೇಕಪ್ಪ ಅಂದ್ರೆ ಏನು, ಅಲ್ಲಿ ಆ ಕ್ವಾರ್ಟರ್ಸ್ ಇಂದ ಮತ್ತೆ ಅಗೇನ್ ಯಾವ ನಮ್ಮ ಬಿಲಾಂಗಿಂಗ್ಸ್ ಇರುತ್ತೆ ಅದನ್ನೆಲ್ಲ ತೆಗೆದುಕೊಂಡು ಎಮೋಷನ್ಸ್ ಜೊತೆಗಿರುತ್ತೆ. ಶುಡ್ ನಾಟ್ ಫರ್ಗೆಟ್ ದಟ್ ಎಮೋಷನ್ಸ್. ಈಗ ನಾವು ಅಲ್ಲಿ ಒಂದು 5 ವರ್ಷದಿಂದ ವಾಸವಾಗಿದ್ದೀವಿ ಅಂದ್ರೆ ನಮ್ಗೆ ಎಮೋಷನ್ಸ್ ಇರುತ್ತೆ. ಒಂದು 3 ವರ್ಷನೂ ಕೂಡ ನಾವು ವಾಸವಾಗಿದ್ರೆ ಆ ಸ್ಥಳದ ಬಗ್ಗೆ ನಮ್ಗೆ ಎಮೋಷನ್ಸ್ ಇರುತ್ತೆ. ಕೆಲವು ಸತಿ 10 ವರ್ಷಗಳು ಕೂಡ ಇದ್ದಾಗಲೂ ಕೂಡ ನಾವು ಸಡನ್ಲಿ ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ಅವ್ರು ಹೇಳ್ತಾರೆ. ಸೊ ಇದು ನಮಗೆ ಯೋಚನೆ ಮಾಡ್ತಕ್ಕಂಥದ್ದು, ಏನು ಇದು ಈ ತರ ನಮಗೆ ಶಿಫ್ಟ್ ನಾವು ಮಾಡುವಾಗ ಯಾಕೆ ಇದಾಗುತ್ತೆ ಅಂತ. ಅಕಲ್ಚರೇಟಿವ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಕಲ್ಚರೇಟಿವ್ ಅಂದ್ರೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಏನು ಅಂದ್ರೆ ನಾವು ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಗೆ ಬದಲಾವಣೆ ಮಾಡುವಾಗ ಅಲ್ಲಿನ ಜೀವನ ಶೈಲಿ, ಅಲ್ಲಿನ ಊಟ ಮಾಡ್ತಕ್ಕಂಥ ರೀತಿ, ಶೈಲಿ, ಅಲ್ಲಿನ ವಾತಾವರಣ, ಸೈಕೋಸೋಷಿಯಲ್ ಎನ್ವೈರನ್ಮೆಂಟ್ ಅಂತ ಏನು ಕರಿತೀವಿ, ಅದರ ವಾತಾವರಣವನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ರಿಯಲಿ ಎಜುಕೇಶನ್ ಇರೋದಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಇವತ್ತು ನಮ್ಗೆ ಎನ್ವೈರನ್ಮೆಂಟ್ ಬಗ್ಗೆನೂ ಮಾತಾಡ್ತೀವಿ, ಸೈಕೋಸೋಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು ನಾವು ಯಾವುದೇ ಒಂದು ಎನ್ವೈರನ್ಮೆಂಟ್. ಸೊ ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಯಾಕೆ ಆ ವಾತಾವರಣ ಅಲ್ಲಿದೆ ಅಂತ. ಅಕಲ್ಚರೇಟಿವ್ ಸ್ಟ್ರೆಸ್ ಅಂತಕ್ಕಂಥದ್ದು ಸಾಂಸ್ಕೃತಿಕ, ಬೇರೆ ಸಂಸ್ಕೃತಿಯಲ್ಲಿ ನಮಗೆ ಯಾವೆಲ್ಲ ಚಾಲೆಂಜಸ್ಗಳು ಬರ್ತವೆ. ಲಾಂಗ್ ಡಿಸ್ಟೆನ್ಸ್, ಬೆಂಗಳೂರು ಟು ಡೆಲ್ಲಿ ಆಗಿರ್ಬೋದು, ಕಾಶ್ಮೀರದಿಂದ ನೀವು ಕನ್ಯಾಕುಮಾರಿಗೆ ಹೋದಾಗ ಸುಮ್ಮನೆ ಇರೋದಿಲ್ಲ, ಒಂದು ಅರೌಂಡ್ 3,500 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ, ಒಂದು ಅಂದಾಜು ನಾನು ಹೇಳ್ತಾ ಇದ್ದೀನಿ. ಸೊ ಲಾಂಗ್ ಡಿಸ್ಟೆನ್ಸ್, ಜಿಯೋ ಪೊಲಿಟಿಕಲ್ ಡಿಸ್ಟೆನ್ಸ್ ಆಗಿರ್ಬೋದು, ಕ್ರಾಸ್ ಕಲ್ಚರಲ್ ಇಷ್ಟೊಂದು ಡಿಸ್ಟೆನ್ಸ್ ನಾವು ನೋಡಿದಾಗ ಏನೆಲ್ಲ ನಮಗೆ ಚಾಲೆಂಜಸ್ ಬರುತ್ತೆ. ನಾವು ಭಾರತದಲ್ಲಿ ಒಂದು 5 to 10 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಭಾಷೆ ಬದಲಾಗ್ತಕ್ಕಂಥದ್ದು, ಉಡುಗೆ ತೊಡುಗೆ ಬದಲಾಗ್ತಕ್ಕಂಥದ್ದು, ಆಕ್ಸೆಂಟ್ ಬದಲಾಗ್ತಕ್ಕಂಥದ್ದು, ವಾತಾವರಣ ಬದಲಾಗ್ತಕ್ಕಂಥದ್ದು, ಮಣ್ಣಿನ ಶೈಲಿ ಬದಲಾಗ್ತಕ್ಕಂಥದ್ದು, ಈ ರೀತಿಯ ಚೇಂಜಸ್ ಆಗಿರೋದ್ರಿಂದ ನಮಗೆ ಅದರ ಪರಿಚಯವನ್ನಾದರೂ ಕೂಡ ನಾವು ಶಾಲೆಯಲ್ಲಿ ಅದ್ರ ಜೊತೆ ಸ್ವಲ್ಪ ಹೊರಗಿನ ವಾತಾವರಣದಲ್ಲೂ ಆದಷ್ಟು ನಾವು ಪ್ರಾಕ್ಟಿಕಲ್ ಆಗಿ ಸ್ವಲ್ಪ, ನಾನು ಮೊದಲೇ ಕೆಲ ತರಗತಿಗಳು ಹೇಳಿದ್ದೀನಿ, ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಪರಿಚಯ ಇರಬೇಕು ಅಂತ. ಒಂದು ಪ್ರಾಕ್ಟಿಕಲ್ ಆಗಿ ಆ ಮಕ್ಕಳಿಗೆ ಪರಿಚಯ ಇದ್ದಾಗ ಅದರ ಬಗ್ಗೆ ಹೆಚ್ಚು ಅವರು ಒಂದು ಇನ್ಕಲ್ಕ್ಯುಲೇಟ್, ಆ ಸ್ಕಿಲ್ಸ್ ನ ಅವರು ಇನ್ಕಲ್ಕ್ಯುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಹಾಗಾಗಿ ಈ ರೀತಿಯ ಒಂದು ಪ್ರಿಪರೇಷನ್ಸ್, ಮೆಂಟಲ್ ಪ್ರಿಪರೇಷನ್ಸ್ ಹೇಗಿರುತ್ತೆ ಅಂತ ಇದನ್ನೆಲ್ಲ ನಾವು ಶಾಲೆಯಲ್ಲಿ ಹೇಳ್ಬೇಕಾದಂತ ವಿಚಾರಗಳು. ಇವತ್ತು ನಾನು ಅದಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಎಷ್ಟು ಹೇಳಿದ್ದೀನಿ, ನಾವು ಟೆಕ್ಸ್ಚುಯಲ್ ಆನ್ಸರ್ ಜೊತೆಗೆ ಪ್ರಾಕ್ಟಿಕಲ್ ಎಷ್ಟಿದೆ, ಇಂಟರ್ನ್ಶಿಪ್ ಅಥವಾ ಪ್ರಾಕ್ಟಿಕಲ್ ಅಲ್ಲಿ ಈ ತರ ವಾತಾವರಣ ಕೊಡಬೇಕು. ಬೇರೆ ಕಲ್ಚರ್ಗೆ ನಾವು ಹೋಗಿ ಅಲ್ಲಿ ಸ್ಟಡಿ ಮಾಡ್ತಕ್ಕಂಥದ್ದು, ಒಂದು ಕೇಸ್ ಸ್ಟಡಿ ಮಾಡ್ತಕ್ಕಂಥದ್ದು, ಹೇಗೆ ಬೇರೆ ಕಲ್ಚರ್, ಕ್ರಾಸ್ ಕಲ್ಚರ್ ಅಲ್ಲಿ ಹೇಗೆ ಬರುತ್ತೆ ಅಂತಕ್ಕಂಥದ್ದು, ಇವೆಲ್ಲ ನಮಗೆ ಒಂದು ಏನು ಲಾಭ ಆಗುತ್ತೆ ಇದರಿಂದ ಅಂದ್ರೆ ಸ್ಟ್ರೆಸ್ನ ಒಂದು ಆಯಾಮವನ್ನು ತಿಳ್ಕೊಳ್ಳೋಕೆ ವಿದ್ಯಾರ್ಥಿಗಳೆಲ್ಲ, ಅದರಲ್ಲೂ ಕೂಡ ಸೈಕಾಲಜಿ ವಿದ್ಯಾರ್ಥಿಗಳು, ಬೇರೆ ಬೇರೆ ಇಗ್ನೋ ವಿದ್ಯಾರ್ಥಿಗಳು ಈಗ ಬೇರೆ ಬೇರೆ ಒಂದು ಇಂಟರ್ನ್ಶಿಪ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಕೊಳ್ಳಿ. ಅವರಿಗೆ ಇಂಟರ್ನ್ಶಿಪ್ ಮಾಡುವಾಗ ಸ್ಟ್ರೆಸ್ ಅಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನ, ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಅಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನ ಅವರು ಇಂಟರ್ವ್ಯೂ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಆಗ ಇಂಟರ್ವ್ಯೂ ಮಾಡುವಾಗ ಒಂದು ನಾವು ಸಾಮಾನ್ಯವಾಗಿ ಡೆಪ್ತ್ ಇಂಟರ್ವ್ಯೂನ ಕೈಗೊಳ್ಳಬಹುದು. ಈಗ ಒಂದು ಕಾರ್ಮಿಕರು, ನಾನು ಓದೋ ತರಗತಿಯಲ್ಲೂ ಕೂಡ ಹೇಳಿದ್ದೇನೆ, ಈಗ ಗಣಿಯಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರು, ಮತ್ತೆ ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ
ಮಾಡ್ತಕ್ಕಂಥ ಕೆಲವು ಕಾರ್ಮಿಕರು, ಅವರಿಗೆ ಸಮಯದ ಒಂದು ಮಿತಿ ಇರೋದಿಲ್ಲ. ಅಂದ್ರೆ 12 ಅವರ್ಸ್ ಮಾಡ್ತಕ್ಕಂಥ ಕೆಲಸ ಇರುತ್ತೆ. ಈಗ ರೈಲ್ವೆಯಲ್ಲಿ ಮಾಡ್ತಕ್ಕಂಥ ಕೆಲವು ಡ್ರೈವರ್ಸ್ಗಳು ಇರ್ತಾರೆ. ಸೊ ಎಲ್ಲಿ ನಮಗೆ ಹೆಚ್ಚು ಸಮಯದ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಮೈಂಡ್ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಅಲೋಕೇಶನ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ ನಮಗೆ ಬಹಳ ಮುಖ್ಯವಾದಂಥ ಒಂದು ಸ್ವಭಾವಗಳು, ಬಹಳ ಮುಖ್ಯವಾದಂಥ ಒಂದು ವೈಚಾರಿಕತೆಯನ್ನ ಹುಟ್ಟಿಸ್ತಕ್ಕಂಥದ್ದು, ವಿಷಯವನ್ನು ಹುಟ್ಟಿಸ್ತಕ್ಕಂಥದ್ದು. ಸೊ ಹೀಗಾಗಿ ವೈಚಾರಿಕತೆಗೆ ನಾವು ಬೆಲೆ ಕೊಡಬೇಕು, ವೈಚಾರಿಕತೆಗೆ ಹೆಚ್ಚು ನಾವು ಒತ್ತು ಕೊಡಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಇಂಥ ಒಂದು ವಿಚಾರಗಳನ್ನ ವಿದ್ಯಾರ್ಥಿಗಳ ಆರಂಭದ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಂಚಿಕೊಂಡ್ರೆ ನಮಗೆ ಕಾರಣ ಆಗಿದೆ, ಒಂದು ಉಪಯುಕ್ತವಾಗ್ತಕ್ಕಂಥದ್ದು, ನಮಗೆ ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಆಗ್ತಕ್ಕಂಥದ್ದು. ಸೊ ಕಾರಣಗಳು ನಾವು ಹುಡುಕ್ತಾ ಹೋದ್ರೆ, ಈಗ ನಾನು ಮೊದಲೇ ಹೇಳಿದಾಗೆ ಸಾಮಾಜಿಕ ಕಾರಣಗಳಲ್ಲಿ ಬೇರೆ ಬೇರೆ ಬಡತನ ಒಂದು ಕಾರಣ ಆಗಿರ್ಬೋದು. ಡೆಪ್ರಿವೇಷನ್ಸ್ ಅಂತ ನಾನು ಸೈಕಾಲಜಿ ಮೊದಲೇ ಈಗ ಇದ್ರ ಬಗ್ಗೆ ಡಿಪ್ರಿವೇಷನ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಇವತ್ತು ನಗರಗಳಲ್ಲಿ ಸ್ಲಮ್ ಏರಿಯಾಸ್ ಅಂತ ಬಂದಾಗ ಅವರಿಗೆ ವಸತಿ ಸೌಲಭ್ಯಗಳು ಇರೋದಿಲ್ಲ, ಬಹಳಷ್ಟು ವ್ಯಕ್ತಿಗಳಿಗೆ ವಸತಿ ಸೌಲಭ್ಯಗಳು ಇರದೇ ಇರ್ತಕ್ಕಂಥದ್ದು, ಹೈಜಿನಿಕ್ ಫುಡ್ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ಫ್ಯಾಮಿಲಿ ಸ್ಟ್ರೆಸ್, ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್, ಆಲ್ಕೋಹಾಲಿಕ್ ಫ್ಯಾಮಿಲೀಸ್, ಆಲ್ಕೋಹಾಲಿಕ್ ಅಲ್ಲಿ ಅಂದ್ರೆ ಫ್ಯಾಮಿಲಿಯಲ್ಲಿ ಆಲ್ಕೋಹಾಲಿಕ್ ಪರ್ಸನ್ಸ್ ಇರ್ತಕ್ಕಂಥದ್ದು, ಈಗ ಮನೆಯ ಯಜಮಾನ ಆಗಿರ್ಬೋದು, ಅಥವಾ ಒಂದು ಅಡಿಕ್ಷನ್ಸ್ ಮಕ್ಕಳಲ್ಲಿ, ಈಗ ಯೂತ್ ಅಲ್ಲಿ ಅಡಿಕ್ಷನ್ಸ್ ಆಗಿರ್ತಕ್ಕಂಥದ್ದು. ಬಹುತೇಕ ಸಂದರ್ಭಗಳಲ್ಲಿ ಅವ್ರಿಗೊಂದು ರೆಗ್ಯುಲೇಷನ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭ. ಯಾರು ಎಜುಕೇಶನ್ ಇತ್ತೀಚೆಗೆ ಪಾಸಿಟಿವ್ ಆಗಿ ನಮಗೆ ಶಿಕ್ಷಣವನ್ನು ಕೊಡ್ತಾ ಇದೀವಿ ನಾವು. ಅಂದ್ರೆ ಇವಾಗ NGOsಗಳು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಸ್ಲಮ್ ಏರಿಯಾಸ್ಗಳಲ್ಲಿ, ಮತ್ತೆ ಒಂದು ರೂರಲ್ ಏರಿಯಾಸ್ಗಳಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಆಗಿದೆ, ಸಾಕಷ್ಟು ವರ್ಕ್ ಆಗ್ತಾ ಇದೆ. ಬಟ್ ಇನ್ನೂ ಹೆಚ್ಚಿನ ಮಟ್ಟಿಗೆ ನಾವು ಡೀಪ್ ರೂಟ್ ಹೋಗಿ ನಾವು ಕಾರಣಗಳು ಹುಡುಕ್ತಾ ಹೋದಾಗ ಡ್ರಗ್ ಅಡಿಕ್ಷನ್ಸ್, ಟೀನೇಜ್ ಅಲ್ಲಿ ನಮಗೆ ಡ್ರಗ್ ಅಡಿಕ್ಷನ್ಸ್ಗೆ ಹೇಗೋ ಅವರು ಸಿಲುಕ್ಬಿಡ್ತಕ್ಕಂಥದ್ದು, ಮತ್ತೆ ಅವೈಲೇಬಿಲಿಟಿ ಇರೋದು. ಇವತ್ತು ಸೋಷಿಯಲ್ ಮೀಡಿಯಾ ಹೆಚ್ಚಿರೋದ್ರಿಂದ ಇವಾಗ ನಮಗೆ ಈಸಿಯಾಗಿ ಅವೈಲೇಬಿಲಿಟಿ ಇರ್ತಕ್ಕಂಥದ್ದು, ಬೇರೆ ಬೇರೆ ಅಂದ್ರೆ ಮೂಲಗಳ ಪ್ರಕಾರ ಬೇರೆ ಬೇರೆ ಮೂಲಗಳಲ್ಲಿ ಅವರು ಆ ವಿಷಯವನ್ನ ಕಂಡುಕೊಳ್ಳೋದು, ಅದನ್ನ ಅವೈಲೇಬಿಲಿಟಿನ ತಗೊಳ್ಳೋದು, ಇವೆಲ್ಲ ಮಾಡಿಕೊಂಡು ನಮಗೆ ಈಸಿಯಾಗಿ ಅವರಿಗೆ ಅವೈಲೇಬಿಲಿಟಿ ಸಿಗ್ತಕ್ಕಂಥದ್ದು. ಎಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ ಔಟ್ಸ್ ಆಗಿರೋದು, ಮನೆಯಲ್ಲಿ ಹೆಚ್ಚು ಅವ್ರಿಗೆ ತಂದೆ ತಾಯಿಗಳಿಗೆ ಸ್ಟ್ರೆಸ್ ಬಂದಿರತಕ್ಕಂಥದ್ದು ಕಾರಣ ಏನಪ್ಪಾ ಅಂದ್ರೆ ಅವೈಲೇಬಿಲಿಟಿ ಆಫ್ ಡ್ರಗ್ಸ್, ಬೇರೆ ಬೇರೆ ರೀತಿಯ ಡ್ರಗ್ಸ್ಗಳು ಇರ್ತಕ್ಕಂಥದ್ದು, ಮತ್ತೆ ಆಲ್ಕೋಹಾಲ್ ಅವೈಲೇಬಿಲಿಟಿ. ಇವತ್ತು ಶಾಲಾ ಸುತ್ತಮುತ್ತ ಕೆಲವು ಸಂದರ್ಭಗಳಲ್ಲಿ, ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ಮೀಡಿಯೇಟ್ ಅವೈಲೇಬಿಲಿಟಿ ಇದೆ, ಅವರು ಮಕ್ಕಳು ಅದನ್ನ ಕನ್ಸ್ಯೂಮ್ ಮಾಡಿ ಹಣವನ್ನ ಕದೀತಕ್ಕಂಥದ್ದು, ಹಣವನ್ನ ಕದ್ದು ತಂದೆ ತಾಯಿಗಳಿಗೆ ಸುಳ್ಳು ಹೇಳ್ತಕ್ಕಂಥದ್ದು, ಅದು ಅಭ್ಯಾಸವಾಗಿ ತಂದೆ ತಾಯಿಗಳಲ್ಲಿ ಪಾಕೆಟ್ ಅಲ್ಲಿ ಇರ್ತಕ್ಕಂಥ ಹಣವನ್ನ ಕದೀತಕ್ಕಂಥದ್ದು, ಬ್ಯಾಂಕ್ ಅಲ್ಲಿ ಒತ್ತಾಯ ಪೂರ್ವಕವಾಗಿ ಅವರ ಹಣವನ್ನ ವಿಡ್ರಾ ಮಾಡ್ಕೊಳ್ತಕ್ಕಂಥದ್ದು. ಸೊ ಎಷ್ಟೋ ಒಂದು ಸಂದರ್ಭ ಪತ್ರಿಕೆಗಳಲ್ಲೂ ಕೂಡ ಓದ್ತೀವಿ. ಇವತ್ತು ಕೆಲವು ಉದಾಹರಣೆಗಳಂದ್ರೆ, ಈಗ ಒಬ್ಬ ಮೊಮ್ಮಗ, ನಾನು ಒಂದು ಪತ್ರಿಕೆಯಲ್ಲಿ ಓದಿದ್ದೆ, ಏನಪ್ಪಾ ಅಂದ್ರೆ ಒಂದು ಮೊಮ್ಮಗ ತನ್ನ ತಾತನ ಒಂದು ಬ್ಯಾಂಕ್ ಇಂದ ಒಂದಿಷ್ಟು ಹಣವನ್ನ ಅವ್ರು ವಿಡ್ರಾ ಮಾಡ್ಕೊಂಡು, ATM ಕಾರ್ಡ್ ಇಂದ ಲಕ್ಷಾರು ರೂಪಾಯಿನ ವಿಡ್ರಾ ಮಾಡ್ಕೊಂಡಿದ್ದು ಅಂತ ಹೇಳಿ ನಾವು ಎಲ್ಲೋ ಒಂದು ಇದರಲ್ಲಿ ಕೇಳ್ಪಟ್ಟೆ. ಸೊ ಇದು ಒಂದು ಉದಾಹರಣೆ ಮಾತ್ರ. ನಾವು ಮಾಧ್ಯಮಗಳಲ್ಲಿ ಇವತ್ತು ನೋಡ್ತೀವಿ ಮಕ್ಕಳಲ್ಲಿ ಯಾವ ರೀತಿ ಒಂದು ಮನೋಭಾವನೆ ಬೆಳೆದಿದೆ ಅಂತಕ್ಕಂಥದ್ದು. ಒಂದು ಮುಂದಾಲೋಚನೆ ಇಲ್ಲದೆ ಅದರ ಪರಿಣಾಮಗಳೇನಾಗ್ಬೋದು ಮುಂದೆ ಅಂದ್ರೆ, ಒಬ್ಬ 10ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗೆ ಲಕ್ಷ ರೂಪಾಯಿಗಟ್ಟಲೆ ನಾವು ಒಂದು ತಂದೆ ಅಥವಾ ಒಂದು ಗ್ರ್ಯಾಂಡ್ ಫಾದರ್ ಇಂದ ವಿಡ್ರಾ ಮಾಡ್ಕೊಳ್ತಾರೆ ವಿತೌಟ್ ಟೆಲ್ಲಿಂಗ್, ಯಾವುದೇ ಒಂದು ಉದ್ದೇಶ ಇಲ್ಲದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು. ಬೇರೆ ಬೇರೆ ರೀತಿಯ ಇವತ್ತು ಮಾಹಿತಿ ಇರೋದ್ರಿಂದ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ಹೆಚ್ಚು ಮಟ್ಟಿಗೆ ವ್ಯಸನಗೊಂಡಿರ್ತಕ್ಕಂಥದ್ದು, ಅತಿ ಹೆಚ್ಚು ಲೋಲುಪತೆಗೊಳಗಾಗಿರ್ತಕ್ಕಂಥದ್ದು, ವ್ಯಸನಗೊಂಡಿರ್ತಕ್ಕಂಥದ್ದು, ಈ ತರ ವಿಷಯಗಳೆಲ್ಲ ನಮಗೆ ಮನಸ್ಸಿಗೆ ನಾಡ್ತಕ್ಕಂಥದ್ದು. ಇವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮತ್ತೆ ಪತ್ರಿಕೆಗಳಲ್ಲಿ ನಾವು ಓದುವಾಗ ಎಷ್ಟೋ ಘಟನೆಗಳು ಒತ್ತಡಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಹೇಳಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಸೂಸೈಡ್ ಕೇಸಸ್ ಅನ್ನ ನಾವು ನೋಡ್ತೀವಿ, ಹೆಚ್ಚು ಸೂಸೈಡ್ ಆಗಿರ್ತಕ್ಕಂಥದ್ದು, ಹೆಚ್ಚು ಈ ತರ ಕೇಸ್ಗಳು ನಮಗೆ ಕಂಡು ಬರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು ಕಾರಣಗಳನ್ನು ಹುಡುಕೋಣ.
ಕಾರಣ ಲೈಫ್ ಇವೆಂಟ್ಸ್ ಅಂತ ಹೇಳ್ಬಿಡ್ತೀವಿ ನಾವು. ಅದು ಅಷ್ಟು ಸುಲಭ ಅಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಅವರ ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಬೇರೆ ಯಾವುದೇ ಒಬ್ಬ ಒತ್ತಡಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನ ನಾವು, ಅದು ಟ್ರೋಮಾ ಆಗಿರ್ಬೋದು, ಈಗ PTSD ಅಂತಕ್ಕಂಥದ್ದು ನಾವು ಮಾತಾಡ್ತೀವಿ, ಪೋಸ್ಟ್ ಟ್ರೋಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಏನ್ ಕರಿತೀವಿ, PTSD ಅಂತ ಕರಿತೀವಿ. ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆಯಲ್ಲಿ ಆಗಿರ್ತಕ್ಕಂಥ ವಿಷಯ. ಅದು ಒಂದು ಕೂಡ ನಮ್ಮ ಸ್ಟ್ರೆಸ್ನ ಕಾರಣ. ಏನು, ಕುಟುಂಬದ ಯಾವುದೇ ಸದಸ್ಯರು ನ್ಯಾಚುರಲ್ ಅಜಾರ್ಡಸ್ ಅಂತ ಏನ್ ಕರಿತೀವಿ, ಒಂದು ಸ್ವಾಭಾವಿಕವಾಗಿ ಆಪದಗಳು, ನ್ಯಾಚುರಲ್ ಅಜಾರ್ಡಸ್ ಆಗಿರ್ತಕ್ಕಂಥ ಒಂದು ಘಟನೆ ಆಗಿರ್ಬೋದು. ಅಂದ್ರೆ ಈಗ ನಾವು ಕಚ್ ಉದಾಹರಣೆ ನಾವು ತೆಗೆದುಕೊಳ್ಳೋದಾದ್ರೆ, ಕಚ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು, ಹಿಂದಕ್ಕೆ ಹೋಗೋದಾದ್ರೆ ಒಂದು 15 to 20 years ಬ್ಯಾಕ್ ಗುಜರಾತ್ ಅಲ್ಲಿ ಕಚ್ ಭೂಕಂಪ ಸಂಭವಿಸಿದಾಗ ಯಾವ ರೀತಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಅನ್ನು ಫೇಸ್ ಮಾಡ್ಬೇಕಾಯ್ತು, ಯಾವ ರೀತಿ ಫ್ಯಾಮಿಲಿಗಳು ಛಿದ್ರ ಆಯ್ತು, ಏನೆಲ್ಲ ಘಟನೆಗಳು ಅದು ಅವತ್ತಿನ ಒಂದು ಘಟನೆ ನಡೆದಾಗ ಅಲ್ಲಿನ ಸುತ್ತಮುತ್ತ ವಾತಾವರಣದಲ್ಲಿ ಯಾವ ರೀತಿ ಫ್ಯಾಮಿಲಿ ಮೆಂಬರ್ಸ್ ನೋಡಲ್ಲೇ ಫ್ಯಾಮಿಲಿ ತನ್ನ ಸ್ನೇಹಿತರನ್ನ ಕಳ್ಕೊಂಡ್ರು, ಜೀವವನ್ನ ಕಳ್ಕೊಂಡಿರ್ತಕ್ಕಂಥ, ಜೀವ ಹಾನಿಯಾಗಿರ್ತಕ್ಕಂಥ, ತಂದೆ ತಾಯಿಗಳನ್ನು ಕಳ್ಕೊಂಡವ್ರು ಎಷ್ಟೋ ಜನ, ಸಹೋದರ ಸಹೋದರಿಯರನ್ನು ಕಳ್ಕೊಂಡವ್ರು ಎಷ್ಟೋ ಜನ, ಮನೆಯನ್ನೇ ಕಳ್ಕೊಂಡವ್ರು ಎಷ್ಟೋ ಜನ, ಜಾಗವನ್ನೇ ಕಳ್ಕೊಂಡವ್ರು ಎಷ್ಟೋ ಜನ, ಬೀದಿಗೆ ಬಂದಿರ್ತಕ್ಕಂಥವ್ರು ಎಷ್ಟೋ ಜನ ಆಗುತ್ತೆ. ಸೊ ಅಂತ ಒಂದು ಕೇಸ್ ಸ್ಟಡಿ ನಮಗೆ ಪೋಸ್ಟ್ ಇಂಪ್ಯಾಕ್ಟ್ ಏನಾಗಿದೆ ಅಂತ ಅದ್ರ ಬಗ್ಗೆ, ಅದು ನಮಗೆ ಕೇವಲ ನಾವು ಒಂದು ಮಾತಲ್ಲಿ ಹೇಳ್ತಕ್ಕಂಥದ್ದಲ್ಲ, ಅದರ ಇಂಪ್ಯಾಕ್ಟ್ ಅನ್ನ ನಾವು ಅಲ್ಲಿ ಕಂಡವರು, ಪ್ರತ್ಯಕ್ಷ ದರ್ಶಿಗಳು ಅಂತ ಏನ್ ಕರಿತೀವಿ, ಐ ವಿಟ್ನೆಸ್ ಅಂತ ಏನ್ ಕರಿತೀವಿ, ಅಲ್ಲಿ ನೋಡಿ ಹೇಳ್ದಾಗ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಮಟ್ಟಿಗೆ ಅದನ್ನ ಅವ್ರಿಗೆ ಇಂಪ್ಯಾಕ್ಟ್ ಆಗಿರುತ್ತೆ. ಇವತ್ತು ಕೂಡ ಎಷ್ಟೋ ಜನ ಅವರು ಅದರ ಒಂದು ನೆನಪಿನಿಂದ ಹೊರಬರಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನೇ ನಾವು ಟ್ರೋಮಾ ಅಂತಕ್ಕಂಥದ್ದು. ಆ ಟ್ರೋಮಾ ಆ ರೀತಿ ಘಟನೆಗಳು ಆಗಿರ್ಬೋದು, ಅಥವಾ ಒಂದು ಸೆಕ್ಷುವಲ್ ಅಬ್ಯೂಸ್ ಮಾಡ್ತಕ್ಕಂಥದ್ದು. ಇವತ್ತು ಏನಾಗಿದೆ ಅಂದ್ರೆ, ಸೆಕ್ಷುವಲ್ ಅಬ್ಯೂಸ್ ಮಾಡೋದು ಸಣ್ಣ ಮಕ್ಕಳಿಗೆ ತುಂಬಾ ಸಹಜವಾಗಿರ್ತಕ್ಕಂಥದ್ದು. ಅಂದ್ರೆ ಇವತ್ತು ದೊಡ್ಡ ವ್ಯಕ್ತಿಗಳು ಕೂಡ ಒಂದು ಸಣ್ಣ ಮಕ್ಕಳ ಮೇಲೆ ಮತ್ತೆ ಅಪ್ರಾಪ್ತರ ವಯಸ್ಸಲ್ಲಿ ಇರ್ತಕ್ಕಂಥವ್ರು, ಅದರಲ್ಲೂ ಕೂಡ ಅತಿ ಹೆಚ್ಚು ನಮಗೆ ಕೇಸಸ್ ಬರ್ತಕ್ಕಂಥದ್ದು ಈ ಪೋಸ್ಕೋ ಕಾಯ್ದೆಯಡಿ ಬರ್ತಕ್ಕಂಥ ಕೇಸಸ್ಗಳು ನೋಡಿದಾಗ ಅಪ್ರಾಪ್ತ ವಯಸ್ಕರಲ್ಲಿ ಹೆಚ್ಚು ಸೆಕ್ಷುವಲ್ ಅಬ್ಯೂಸ್ ಕೇಸಸ್ಗಳು ನಮಗೆ ಬರುತ್ತೆ. ಅವರು ಅದನ್ನು ವಿವರಣೆ ಕೊಡೋಕೆ ಸಾಧ್ಯ ಇರೋದಿಲ್ಲ. ಆ ರೀತಿ ಒಂದು 10ನೇ ವಯಸ್ಸಿನಲ್ಲಿ, 6, 10, 12, 13ನೇ ವಯಸ್ಸಲ್ಲಿ, ಮತ್ತು ಅದರಲ್ಲೂ ಇನ್ನೂ ನಮಗೆ ಶಾಕಿಂಗ್ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಫ್ಯಾಮಿಲಿಗಳಲ್ಲಿ ಆಗ್ತಕ್ಕಂಥ ಒಂದು ವಿತಿನ್ ದ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಸೆಕ್ಷುವಲ್ ಅಬ್ಯೂಸ್ ಆಗ್ತಕ್ಕಂಥದ್ದು. ಇದೆಲ್ಲ ನಮಗೆ ನೋಡಿದಾಗ ಏನಾಗುತ್ತೆ ಅಂದ್ರೆ, ವೈಡ್ ವೆರೈಟಿ ಆಫ್ ಒಂದು ಟ್ರೋಮಾ ನಮ್ಮಲ್ಲಿ ಎಕ್ಸಿಸ್ಟ್ ಇದೆ, ನಮ್ಮ ಸೊಸೈಟಿಲಿ ಎಕ್ಸಿಸ್ಟ್ ಇದೆ. ಅದ್ರ ಬಗ್ಗೆ ಇವತ್ತು ಸಂಶೋಧನೆಗಳು ನಡೀತಾವೆ, ರಿಸರ್ಚ್ಗಳು ನಮಗೆ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಬೇರೆ ಬೇರೆ ವಲಯಗಳಲ್ಲೂ ರಿಸರ್ಚ್ ಆಗ್ತಾ ಇದೆ. ಆದ್ರೆ ರಿಪೋರ್ಟಿಂಗ್ ಆಗಿರ್ತಕ್ಕಂಥದ್ದು ಹೆಚ್ಚು ನಮ್ಮಲ್ಲಿ, ಇನ್ನು ರಿಪೋರ್ಟ್ ಆಗ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ತುಂಬಾ ಕಡಿಮೆ, ಇನ್ನು ರಿಪೋರ್ಟ್ ಆಗ್ಬೇಕಾಗಿರೋದು ತುಂಬಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಒಂದು ಅದು ಕೂಡ ಕಾರಣ. ನೀವು ಇವತ್ತು ಕೂಡ ಇನ್ನೊಂದು ಡೈಮೆನ್ಷನ್ ನಾವು ಹೇಳ್ಬೇಕಪ್ಪ ಅಂದ್ರೆ, ಒಂದು ಸೆಕ್ಷುವಲ್ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ ಆಗಿರ್ಬೋದು, ಮತ್ತೆ HIV ಏಡ್ಸ್ ಬಂದಿರ್ತಕ್ಕಂಥದ್ದು. ಈಗ ನೋಡಿ, ನಮಗೆ HIV ಕೌನ್ಸಿಲಿಂಗ್ ಅಂತ ನಾವು ಮಾತಾಡ್ತೀವಿ. HIV ಕೌನ್ಸಿಲಿಂಗ್ ಅಂದ್ರೆ ಏನು? ಯಾವುದೇ ಒಬ್ಬ ಜನಸಾಮಾನ್ಯನಿಗೆ ನಾವು ಕೌನ್ಸಿಲಿಂಗ್ ಕೊಡಬೇಕು ಅಂತ ಹೇಳಿದ್ರೆ, HIV ಕೌನ್ಸಿಲಿಂಗ್ ಅಂದ್ರೆ ನಾವು ಅವರ ಮಟ್ಟಕ್ಕೆ ಹೋಗಿ, ಅವರ ಒಂದು ಲೆವೆಲ್ಗೆ ಹೋಗಿ ನಾವು ಅವರಿಗೆ ಧೈರ್ಯವನ್ನು ತುಂಬಬೇಕಾಗುತ್ತೆ. ಜೊತೆಗೆ ಸೈಕಾಲಜಿಕಲಿ ಅವ್ರನ್ನ ನಾವು ಸಿದ್ಧತೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ಏಡ್ಸ್ ಬಂದಿದೆ ಅಂತ ಹೇಳಿದ್ರೆ ಅದನ್ನ ನಾವು ನಮ್ಮ ಒಂದು ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಒಂದು ವೇಳೆ ಅದು ನಮ್ಮ ಕಂಟೆಕ್ಸ್ಟ್ ಅಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ, ಸುತ್ತಮುತ್ತ ಯಾವ ರೀತಿ ಅವ್ರಿಗೆ ಅದನ್ನ ಆಫ್ಟರ್ ಮ್ಯಾಥ್ ಅದು ಬಂದ ನಂತರ ನಾವು ಹೇಗೆ ಅದನ್ನ ಲೈಫ್ ಅನ್ನು ಇದು ಮಾಡಬೇಕು. ಯಾವುದೇ ವ್ಯಕ್ತಿಗೆ ಸ್ಟ್ರೆಸ್ ಏಡ್ಸ್ ಬಂದಿದೆ ಅಂತ ಐಡೆಂಟಿಫೈ ಮಾಡಿದ ತಕ್ಷಣ ಅವನು ಸತ್ತೋಗೋದಿಲ್ಲ. ಅವನಿಗೆ ಎಷ್ಟೋ ನಾವು ಉದಾಹರಣೆಗಳನ್ನು ನೋಡ್ತೀವಿ. ಏಡ್ಸ್ ಬಂದ ನಂತರ ಕೂಡ ಒಳ್ಳೆ ಜೀವನವನ್ನ ವ್ಯಯಿಸಿ ಹೋಗಿರ್ತಕ್ಕಂಥವ್ರು ಇದ್ದಾರೆ. ಆಫ್ಟರ್ ಏಡ್ಸ್ ಡಯಾಗ್ನೋಸಿಸ್ ಆದ ನಂತರ 10 ವರ್ಷ, 20 ವರ್ಷ, 30 ವರ್ಷ ಬದುಕಿರೋರು ಇದ್ದಾರೆ, ಲೈಫ್ ಲಾಂಗ್ ಚೆನ್ನಾಗಿ ಆಗಿರೋರು ಇದ್ದಾರೆ. ಆದ್ರೆ ಏನಪ್ಪಾ ಅಂದ್ರೆ, ನಾವು ಅದನ್ನ ಸರಿಯಾಗಿ ಒಂದು ರೀತಿಯಲ್ಲಿ ಅದನ್ನು ವ್ಯವಹರಿಸಬೇಕಾಗುತ್ತೆ. ಸೊ ಹಾಗಾಗಿ ಆ ರೀತಿ ವ್ಯವಹರಿಸಿದಾಗ ಮಾತ್ರ ನಾವು ಅದರ ಒಂದು ಒತ್ತಡಕ್ಕೆ ಕಾರಣಗಳನ್ನು ಕಂಡುಕೊಂಡು ನಾವು ಮುಂದೆ ಹೋಗ್ತಕ್ಕಂಥದ್ದು ಅಂತೇಳಿ. ಸೊ ಹಾಗಾಗಿ ಈ ರೀತಿಯ ಒಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಂಗಾಗಿ ಈ ಒಂದು ವಿಚಾರಗಳನ್ನ ನಾನು ಮುಂದೆ ಇಟ್ಟೆ. ಸೊ ಈಗ ನಾನು ಕಾರಣಗಳನ್ನ ನಾನು ಹೇಳ್ತಾ ಹೋಗ್ತಿದ್ದೀನಿ, ಯಾಕೆಂದ್ರೆ ನಮಗೆ ಇದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ಡೈಲಿ ಲೈಫ್ ಇವೆಂಟ್ಸ್ಗೆ ಸಂಬಂಧಪಟ್ಟಂತದ್ದು.
ಆಮೇಲೆ ನಮಗೆ ದಿನನಿತ್ಯದ ಜಂಜಾಟ ಆಸಲ್ಸ್ ಅಂತ ಏನ್ ಕರಿತೀವಿ ನಾವು, ದಿನನಿತ್ಯದ ಜಂಜಾಟ ಅಂತ ಕರಿತೀವಿ. ಈಗ ನೋಡಿ, ನಾವು ಒಂದು ಬಾಡಿಗೆ ಮನೆಯಲ್ಲಿ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಈಗ ಬಾಡಿಗೆ ಮನೆಯಲ್ಲಿ ಇದ್ದಾಗ ನಮ್ಗೆ ಏನು ಇದು ಬರುತ್ತೆ ಅಂದ್ರೆ, ನಮಗೆ ಬಾಡಿಗೆ ಮನೆಯಲ್ಲಿ ಇರುವಾಗ ನಮಗೆ ವಿದ್ಯುತ್ ಶಕ್ತಿಯ ಕೊರತೆ, ಎಲೆಕ್ಟ್ರಿಕಲ್ ಇಶ್ಯೂಸ್ ಬರ್ಬೋದು, ಅಥವಾ ಒಂದು ನೀರಿನ ಅಭಾವ ನಮಗೆ ಕಾಣ್ಬೋದು. ಬಹು ಮುಖ್ಯವಾಗಿ ನಾವು ಬಾಡಿಗೆ ಮನೆಯಲ್ಲಿ ಇರುವಾಗ ಏನು ಸಮಸ್ಯೆ ಬರುತ್ತೆ ಅಂದ್ರೆ, ಒಂದು ವಿದ್ಯುತ್ ಶಕ್ತಿಯ ಒಂದು ಸಮಸ್ಯೆ ಬರ್ಬೋದು, ನೀರಿನ ಸಮಸ್ಯೆ ಬರ್ಬೋದು. ಆದ್ರೆ ಎಲ್ಲ ಸಂದರ್ಭಗಳಲ್ಲಿ ನಮ್ಗೆ ಅದು ಈಸಿಲಿ ಸಾರ್ಟ್ ಔಟ್ ಆಗದೆ ಇರ್ತಕ್ಕಂಥ, ಕೆಲವೊಂದ್ಸತಿ ನಾವು ಮನೆ ಮಾಲೀಕರ ವಿರುದ್ಧ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದು, ಅಥವಾ ಅವ್ರು ಹೆಚ್ಚು ನಮ್ಮಲ್ಲಿ ಕರೆಂಟ್ ಬಿಲ್ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು, ಅಥವಾ ನೀರ್ ಬರದೇ ಇರ್ತಕ್ಕಂಥದ್ದು, ಅಥವಾ ಕೆಲವು ಈ ರೀತಿಯ ಒಂದು ಸಣ್ಣ ಸಣ್ಣ ಆರ್ಗ್ಯುಮೆಂಟ್ಸ್. ಅದಾದ ನಂತರ ನಾವು ಇನ್ನೂ ಉದಾಹರಣೆ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ, ರೋಡ್ ರೇಜ್ ಆಗ್ತಕ್ಕಂಥದ್ದು. ರೋಡಲ್ಲಿ ನಮಗೆ ಹೋಗುವಾಗ ನಾವು ಟ್ರಾಫಿಕ್ ಹೆಚ್ಚಾಗ್ತಕ್ಕಂಥದ್ದು, ಅಲ್ಲೂ ಕೂಡ ನಮಗೆ ಫ್ರಸ್ಟ್ರೇಷನ್ ಆಗ್ತಕ್ಕಂಥದ್ದು. ಹೆಚ್ಚು ಫ್ರಸ್ಟ್ರೇಷನ್ ನಮಗೆ ರೋಡಲ್ಲಿ ನಾವು ಟ್ರಾಫಿಕ್ ಅಲ್ಲಿ ಹೋಗ್ತಿರುವಾಗ, ನಮಗೆ ನಾವು ಬೇಗ ಆಫೀಸ್ಗೆ ಹೋಗ್ಬೇಕಾಗತ್ತೆ. ಆವಾಗ ನಮಗೆ ಒಂದು ಅರ್ಜೆಂಟ್ ನಾವು ಹೋಗ್ಬೇಕಾಗಿರುತ್ತೆ, ಆದ್ರೆ ನಮಗೆ ಟ್ರಾಫಿಕ್ ಅಲ್ಲಿ ನಾವು ಸಿಕ್ಕಾಕೊಂತೀವಿ. ನಮಗೆ ಏನನ್ಸುತ್ತೆ ಅವಾಗ ಅಂದ್ರೆ, ತುಂಬಾ ಫ್ರಸ್ಟ್ರೇಷನ್ ಆಗುತ್ತೆ. ಇವಾಗ ಬೇಗ ಎಷ್ಟು ಬೇಗ ನಾವು ಹೋಗ್ತೀವಪ್ಪ ಅಂತ ಹೇಳಿ. ಯಾಕಂದ್ರೆ ನಮಗೆ ಯಾವುದೋ ಒಂದು ಸ್ಥಳಕ್ಕೆ ನಾವು ರೀಚ್ ಆಗಬೇಕಾಗುತ್ತೆ ಒಂದು ನಿಗದಿಪಡಿಸಿದ ಸಮಯ, ಅಥವಾ ಯಾವುದೇ ಒಂದು ನಾವು ದಾರಿಯಲ್ಲಿ ವೆಹಿಕಲ್ ಡ್ರೈವ್ ಮಾಡುವಾಗ ಯಾವುದೋ ಒಂದು ಡ್ರೈವರ್ ಅಥವಾ ಒಂದು ವೆಹಿಕಲ್ಗೆ ನಾವು ಡಿಕ್ಕಿ ಹೊಡಿತೀವಿ ಅಂತ ಇಟ್ಕೊಂಡ್ರೆ, ಅಲ್ಲಿ ನಮಗೆ ಆರ್ಗ್ಯುಮೆಂಟ್ ಆಗೋ ಸಾಧ್ಯತೆಗಳು ಇರುತ್ತೆ. ನಗರ ಪ್ರದೇಶಗಳಲ್ಲಿ ನಾವು ನೋಡಿದಾಗ ಬಹುತೇಕ ಆರ್ಗ್ಯುಮೆಂಟ್ ಅಲ್ಲಿ ಹಾಫ್ ಮರ್ಡರ್ ಆಗ್ತಕ್ಕಂಥದ್ದು, ಫುಲ್ ಮರ್ಡರ್ ಆಗ್ತಕ್ಕಂಥದ್ದು, ಒಂದು ವೈಲೆನ್ಸ್ ಆಗ್ತಕ್ಕಂಥದ್ದು, ಇದನ್ನ ನಾವು ಕಾಣ್ತೀವಿ. ಎಷ್ಟು ರೋಡ್ ರೇಜ್ಗಳಲ್ಲಿ ಮರ್ಡರ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಕಾಣ್ತೇವೆ. ಯಾಕಂದ್ರೆ ನಮಗೆ ಆರ್ಗ್ಯುಮೆಂಟ್ ನಾವು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಈ ಆರ್ಗ್ಯುಮೆಂಟ್ ನಮಗೆ ಯಾವುದೇ ಲಾಭ ತಂದು ಕೊಡ್ತಿದ್ರು ಕೂಡ, ಈ ಕೇವಲ ಎರಡು ವ್ಯಕ್ತಿಗಳಿಗೂ ಸಮಸ್ಯೆ ಅಲ್ಲ, ಜೊತೆಗೆ ಆ ಸುತ್ತಮುತ್ತ ವಾತಾವರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಸಮಸ್ಯೆಗಳಾಗ್ತವೆ. ನೋಡಿ ಎಷ್ಟು ಪ್ರಭಾವ ಇದೆ ಸ್ಟ್ರೆಸ್ಸಿಂಗ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಸ್ಟ್ರೆಸ್ ಅಲ್ಲಿ ಈಗ ನಾನು ಸಮ್ಮರೈಸ್ ಮಾಡ್ತಾ ಇದ್ದೀನಿ, ಮತ್ತೊಂದ್ಸತಿ ನಾನು ಬರ್ತಾ ಇದ್ದೀನಿ. ನಾನು ಮೊದಲು ಏನ್ ಹೇಳಿದೆ ಅಂದ್ರೆ, ಒತ್ತಡದ ಮೂಲಗಳು ಅಂತ ತಿಳ್ಕೊಂಡ್ರೆ ಒತ್ತಡದ ಕಾರಣಗಳು ಗೊತ್ತಾಗ್ತಕ್ಕಂಥದ್ದು. ಅತಿ ಮುಖ್ಯವಾಗಿ ನಾವು ಮೂಲ ಅಂತಂದ್ರೆ, ಅಥವಾ ಕಾರಣ ಅಂತ ನೀವು ಹೇಳ್ಬೋದು. ಎರಡು ಹಿಂದಿನ ತರಗತಿಗೂ ಇವತ್ತಿನ ತರಗತಿಗೂ ಲಿಂಕ್ ಇದೆ. ನಮಗೆ ಮೂಲವನ್ನು ತಿಳ್ಕೊಂಡ್ರೆ ಕಾರಣಗಳು ತಿಳ್ಕೊಂಡು. ಈಗ ನಾನು ಮೊದಲೇ ಹೇಳಿದಾಗೆ, ಜೀವನದ ಯಾವುದಾದರೂ ಪ್ರಮುಖ ಘಟನೆಗಳು ಅಥವಾ ಘಟ್ಟಗಳು, ಲೈಫ್ ಸ್ಪ್ಯಾನ್ ನಮ್ಮ ಜೀವನದಲ್ಲಿ ಅಂದ್ರೆ ವಯಸ್ಸಿಗೆ ಬಂದ ನಂತರ ಸಾಯುವವರೆಗೂ, ಮಕ್ಕಳಲ್ಲಿ ಒತ್ತಡ ಕಡಿಮೆ ಇರುತ್ತೆ, ಅದು ಸರ್ವೇ ಸಾಮಾನ್ಯ. ನಮಗೆ ಒತ್ತಡ ಯಾವಾಗ ಶುರುವಾಗುತ್ತೆ ಅಂದ್ರೆ, ಟೀನೇಜ್ ಇಂದ ಹಿಡಿದು ಮುಂದೆ ಒತ್ತಡ ಶುರು ಆಗ್ತಾನೆ ಹೋಗುತ್ತೆ. ಆಮೇಲೆ ಓಲ್ಡ್ ಏಜ್ ಅಲ್ಲಿ ಸ್ವಲ್ಪ ಒತ್ತಡ ಕಡಿಮೆ ಆಗುತ್ತೆ, ಯಾಕಂದ್ರೆ ನಾವು ಜಾಸ್ತಿ ವರ್ಕೌಟ್ ಇದು ಮಾಡಲ್ಲ. ಆದ್ರೆ ಆ ಕಾಲಾವಧಿಯಲ್ಲಿ ನಮಗೆ ಒತ್ತಡ ಹೆಚ್ಚಾಗ್ತದೆ. ಸೊ ಹಾಗೆ ಅದಾದ ನಂತರ ನಾವು ಗಮನ ಕೊಟ್ಟು ಏನು ವಿಷಯವನ್ನ ಗಮನಿಸಿದ್ವಿ ಅಂದ್ರೆ, ಬೇರೆ ಬೇರೆ ರೀತಿ ಕಾರಣ ನಮಗೆ ಇದಾಗೋದು, ಸಾಮಾಜಿಕ ಕಾರಣಗಳು. ಅದರಲ್ಲಿ ನಾವು ಡೆಪ್ರಿವೇಷನ್ಸ್ ಬಗ್ಗೆ ಮಾತಾಡ್ತೀವಿ. ಡೆಪ್ರಿವೇಷನ್ ಅಂದ್ರೆ ಏನು? ಅವರು ಹೊರಗೆ ಬರದೇ ಇರ್ತಕ್ಕಂಥ ಸ್ಥಿತಿ, ಒಂದು ಸಿಚುವೇಶನ್. ಈಗ ಬಡತನ ಅಂತ ಇರುತ್ತೆ ಅಂದ್ರೆ, ವರ್ಷಾನುಗಟ್ಲೆ 100 ವರ್ಷ ಅವರು ಅದೇ ಸ್ಥಿತಿಯಲ್ಲಿ ಇದ್ದಾರೆ. ಕಾರಣಾಂತರದಿಂದ ಅವರು ಲೆಸ್ ಮೋಟಿವೇಟ್ ಆಗಿರ್ತಕ್ಕಂಥದ್ದು. ಈಗ ಸೋಷಿಯಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ. ಅದರಲ್ಲಿ ನಮಗೆ ಶಾಲೆಯಲ್ಲಿ ಕೂಡ ನಾವು ಅದಕ್ಕೆ ಸ್ವಲ್ಪ ರಿಸರ್ವೇಷನ್ಸ್ ಮಾಡಿರ್ತೀವಿ. ಯಾಕೆಂದ್ರೆ ಅವರು ಆ ಸ್ಥಿತಿಯಲ್ಲಿ ಇದ್ದಾರೆ, ಅವ್ರ ಸಿಚುವೇಶನ್ಸ್ ಅನ್ನ ನಾವು ಹೊರಗೆ ತಗೊಂಡ್ಬರ್ಬೇಕು, ಸೋಷಿಯಲಿ ಅಪ್ಲಿಟ್ ಮಾಡಬೇಕು ಅಂತಕ್ಕಂಥ ಒಂದು ಸಿಚುವೇಶನ್ಸ್ ಅನ್ನು ನಾವು ಈಗ ಸಂವಿಧಾನದಲ್ಲಿ ಆಗಿರ್ಬೋದು, ಸರ್ಕಾರದ ವತಿಯಿಂದ ಆಗಿರ್ಬೋದು ನಾವು ಕೊಡ್ತೀವಿ. ಅದಲ್ಲದೆ ನಮಗೆ ಆರ್ಥಿಕ ಸಂಕಷ್ಟಗಳು, ಒಂದು ಫೈನಾನ್ಷಿಯಲ್ ಸಿಚುವೇಶನ್ಸ್, ಲೋ ಫೈನಾನ್ಷಿಯಲ್ ಸಿಚುವೇಶನ್ ಇದ್ದಾಗ ಏನಾಗುತ್ತೆ ನಮಗೆ ಅಂತಕ್ಕಂಥ ಘಟನೆಗಳನ್ನು ನಾವು ಅವಲೋಕನ ಮಾಡಬೇಕಾಗತ್ತೆ. ಫೈನಾನ್ಷಿಯಲ್ ಸಿಚುವೇಶನ್ ತುಂಬಾ ಬಹಳ ಮುಖ್ಯ. ಇವತ್ತು ನಾವು ಏನೇ ಒಂದು ಸಿಚುವೇಶನ್ ಇದ್ದು ಕೂಡ ನಮಗೆ ಎಲ್ಲದಕ್ಕೂ ಕೂಡ ನಮಗೆ ಹಣ ಬೇಕಾಗುತ್ತೆ. ಹಣದ ಒಂದು ಖರ್ಚು ನಮಗೆ ಬೇಸಿಕ್ ನೆಸೆಸಿಟಿಗೆ ನಾನು ಹೇಳ್ತಾ ಇರೋದು. ಐ ಆಮ್ ಟಾಕಿಂಗ್ ಅಬೌಟ್ ಬೇಸಿಕ್ ನೆಸೆಸಿಟಿನೂ ಕೂಡ ನಮ್ಗೆ ಇದಾದಾಗ ಮನುಷ್ಯ ಖಂಡಿತ ಅವನು ಚಿಂತೆಯಲ್ಲಿ ಒಳಗೊಳ್ತಾನೆ, ಜಾಸ್ತಿ ಚಿಂತೆ ಅವರಿಗೆ ಬರುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅದು ಒಂದು ನಮಗೆ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಅದ್ರ ಬಗ್ಗೆನೂ ನಾನು ಮಾತಾಡಿದೆ. ಮೂಲ ಅಂತ ಹುಡುಕಕ್ಕೆ ಹೋಗಿ ನಮಗೆ ಒತ್ತಡದ ಕಾರಣಗಳು ಕೂಡ ಗೊತ್ತಾಗುತ್ತೆ ನಮಗೆ. ಅದಾದ ನಂತರ ನಾನು ಹೇಳಿದೆ, ಈಗ ಬೇರೆ ಬೇರೆ ಅಕಲ್ಚರೇಟಿವ್ ಸ್ಟ್ರೆಸ್ ಬಗ್ಗೆನೂ ನಾನು ಹೇಳಿದೆ. ಈಗ ಒಂದು ಟ್ರಾನ್ಸ್ಫರ್ ಅಂತ ಹೇಳಿದೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಬದಲಾಗಬೇಕಾದಾಗ ಅಥವಾ ಚೇಂಜ್ ಆಗಬೇಕಾದಾಗ, ನಮ್ಮ ಸ್ಥಳವನ್ನು ಬದಲಾಯಿಸಬೇಕಾದಾಗ, ನಾವು ಒಂದು ಸ್ಥಳದಲ್ಲಿ ಕೇವಲ
ಒಂದು ಭೌತಿಕವಾಗಿ ನಾವು ಇರೋದಿಲ್ಲ, ಭಾವನಾತ್ಮಕ ಕೂಡ ಹೊಂದ್ಕೊಂಡಿರ್ತೀವಿ. ಉದಾಹರಣೆಗೆ ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಕನ್ಯಾಕುಮಾರಿಯಲ್ಲಿ ನಾವು ತುಂಬಾ ದಿವಸ ಇದ್ದೀವಿ, ಅಲ್ಲಿನ ಜೀವನ ಶೈಲಿ, ಅಲ್ಲಿನ ಊಟ ರೀತಿ ನೀತಿ ಶೈಲಿ, ಭಾವನಾತ್ಮಕತೆ ಹೊಂದ್ಕೊಂಡಿರ್ತೀವಿ. ಸಡನ್ಲಿ ಅಲ್ಲಿ ಚೇಂಜ್ ಆಗ್ಬೇಕಂದ್ರೆ ಇಟ್ ಇಸ್ ಎ ಬಿಗ್ ಚೇಂಜ್, ಅಂದ್ರೆ ನಮಗೆ ತುಂಬಾ ಬದಲಾವಣೆ ಆಗುತ್ತೆ. ಅಲ್ಲೆಲ್ಲ ನಾವು ಮೆಂಟಲಿ ಮೇಕಪ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟವನ್ನ ಎದುರಿಸ್ಬೇಕಾಗುತ್ತೆ. ಈಗ ಒಬ್ಬ ವಿದ್ಯಾರ್ಥಿ ಬೆಂಗಳೂರಿಂದ ದೆಹಲಿಗೆ ಹೋಗ್ಬೇಕಪ್ಪ, ಪರೀಕ್ಷಾ ತಯಾರಿ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಅಲ್ಲಿನ ಊಟ, ಅಲ್ಲಿನ ಜನ, ಅಲ್ಲಿನ ಭಾಷೆ, ಅಲ್ಲಿನ ಸಾಂದ್ರತೆ, ನಗರ ಪ್ರದೇಶದ ಒಂದು ಇದು ಎಲ್ಲ ನಮಗೆ ಒಂದು ವ್ಯಾಖ್ಯಾನವನ್ನ ನಮಗೆ ಸರಿಯಾಗಿ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಇದಾಗೋದಿಲ್ಲ, ಏನೋ ಒಂದು ನಾವು ಹೊರನೋಟಕ್ಕೆ ನಾವು ಅದನ್ನು ಮಾತಾಡ್ತೀವಿ ಅಂತ. ಅಕಲ್ಚರೇಟಿವ್ ಸ್ಟ್ರೆಸ್ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಹಾಗಾಗಿ ಆ ವಿಷಯವನ್ನ ನಾವು ಅರ್ಥೈಸ್ಕೊಂಡ್ವಿ, ಡೈಮೆನ್ಷನ್ ತಿಳ್ಕೊಂಡ್ವಿ, ಹೇಗಿದೆ ಹೇಗೆ ಇದೆ ಅಂತ. ಸೊ ಹಾಗಾಗಿ ನಮ್ಗೆ ಒಂದು ಐಡಿಯಾ ಒಳಿತು. ಅದ್ರ ಜೊತೆ ನಾನು ಇನ್ನೂ ಏನು ಹೇಳಪ್ಪ ಅಂದ್ರೆ ನಮ್ಮ ಒಂದು ಆಟಿಟ್ಯೂಡು ಕೆಲವೊಂದು ಸಂದರ್ಭದಲ್ಲಿ ಕಾರಣ ಆಗುತ್ತೆ, ದೃಷ್ಟಿಕೋನ ಕಾರಣ ಆಗುತ್ತೆ, ಮತ್ತೆ ಹತಾಶೆಗೊಳ್ತಕ್ಕಂಥದ್ದು, ನಾವು ಫ್ರಸ್ಟ್ರೇಟ್ ಆಗ್ತಕ್ಕಂಥದ್ದು. ನಾನು ಫ್ರಸ್ಟ್ರೇಷನ್ ಬಗ್ಗೆ ಹೇಳಿದ್ದೀನಿ. ನಾವು ಒಂದು ಉದ್ದೇಶವನ್ನು ಇಟ್ಕೊಂಡಾಗ ಆ ಉದ್ದೇಶ ಸಣ್ಣ ಪ್ರಮಾಣದ ಉದ್ದೇಶ, ದೊಡ್ಡ ಪ್ರಮಾಣದ ಉದ್ದೇಶ ಆಗಿರ್ಬೋದು. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗ್ತಕ್ಕಂಥದ್ದು ದೊಡ್ಡ ಪ್ರಮಾಣದ ಉದ್ದೇಶ. ಎಲ್ಲೋ ಒಂದು ನಿಯರ್ ಬೈ ಲೊಕೇಶನ್, ನೀವು ಹಿಲ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಒಂದು ಸಣ್ಣ ಪ್ರಮಾಣದ ಉದ್ದೇಶ. ನೀವು ಹಿಲ್ ಸ್ಟೇಷನ್ಗೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ನೀವೊಂದು ಹಿಲ್ ಸ್ಟೇಷನ್ ಪ್ಲಾನ್ ಮಾಡಿದ್ದೀರಾ, ಹಿಲ್ ಸ್ಟೇಷನ್ ಹೋಗ್ಲಿಲ್ಲ ಅಂದ್ರೆ ಓಕೆ, ಇನ್ನೊಂದು ದಿವಸ ನಾವು ಹೋಗ್ಬೋದು ಅಂತ ನಾವು ಹೇಳ್ತೀವಿ. ಅಷ್ಟು ನಮಗೆ ನಿರಾಶೆ ಆಗೋದಿಲ್ಲ, ಡಿಸಪಾಯಿಂಟ್ ಅಷ್ಟು ಆಗೋದಿಲ್ಲ. ಆದ್ರೂ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಅದರ ತೀವ್ರತೆ ಕಡಿಮೆ ಇರುತ್ತೆ. ಆದ್ರೆ ನೀವು ಒಂದು ರೀತಿ ಬೇರೆ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಪ್ಲಾನ್ ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಟೈಮ್ ಇನ್ವೆಸ್ಟ್ ಮಾಡಿದ್ದೀರಾ, ಮತ್ತೆ ನೀವು ಹೆಚ್ಚು ಅದ್ರ ಬಗ್ಗೆ ಎಫರ್ಟ್ ಹಾಕಿದ್ದೀರಾ, ಅಲ್ಲಿ ಭಾವನಾತ್ಮಕತೆ ಇದೆ, ನಿಮ್ಮ ತಂದೆ ತಾಯಿಗಳು ಕೂಡ ಒಂದು ಸಮಯವನ್ನು ಇನ್ವೆಸ್ಟ್ ಮಾಡಿ ನಿಮಗೆ ಕೋಚಿಂಗ್ ಕೊಟ್ಟಿದ್ರು, ನೀವು ಕೋಚಿಂಗ್ ತಗೊಂಡಿದ್ದೀರಾ, ಬೇರೆ ಬೇರೆ ರೀತಿಯಲ್ಲಿ ತಯಾರಾಗಿದ್ದೀರಾ, ಪರೀಕ್ಷೆಯನ್ನು ಕೂಡ ಚೆನ್ನಾಗಿ ಬರೆದಿದ್ದೀರಾ. ಆದ್ರೆ ನಿಮ್ಮ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಇದರಲ್ಲಿ ಬರಲಿಲ್ಲ, ಸೊ ನೀವು ಅನುತ್ತೀರ್ಣರಾದ್ರಿ. ಆದ್ರೆ ಅಲ್ಲಿ ನಿಮಗೆ ಆಗ್ತಕ್ಕಂಥ ಸ್ಟ್ರೆಸ್ಸಿನ ಒಂದು ಅನುಭವ ಇದೆಯಲ್ಲ, ಅದನ್ನ ನಾವು ಮಾತಲ್ಲಿ ವರ್ಣಿಸಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಅಲ್ಲಿನ ಒಂದು ಸ್ಟ್ರೆಸ್ ಏನಿದೆ ಸೊ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ ಒತ್ತಡದ ಕಾರಣಗಳು ಬೇರೆ ಬೇರೆ ರೀತಿ ಇರ್ತಕ್ಕಂಥದ್ದು. ಒತ್ತಡಕ್ಕೆ ಕಾರಣಗಳು, ಪ್ರತಿಯೊಂದು ಕೆಲಸವನ್ನ ತರಾತುರಿಯಲ್ಲಿ ಮಾಡುವಾಗ ಅವರಿಗೆ ಆಂಗ್ಸೈಟಿ ಆಗ್ತಕ್ಕಂಥದ್ದು, ಯಾವಾಗಲೂ ಕೂಡ ಅವರು ತರಾತುರಿಯಲ್ಲಿ ಅವ್ರ ಸ್ವಭಾವನೇ ತರಾತುರಿಯಲ್ಲಿ ಇರ್ತಕ್ಕಂಥದ್ದು. ಇವರಿಗೆ ಸಾಮಾನ್ಯವಾಗಿ ಆಂಗ್ಸೈಟಿ ಜಾಸ್ತಿ ಇರ್ತಕ್ಕಂಥದ್ದು, ಮತ್ತೆ ಕೊರೋನರಿ ಹಾರ್ಟ್ ಡಿಸೀಸ್ ಆಗ್ತಕ್ಕಂಥದ್ದು, ಒಂಥರ ಪ್ಯಾನಿಕ್ ಆಗ್ತಕ್ಕಂಥದ್ದು. ಈ ಒಂದು ಟೈಪ್ ಎ ಪರ್ಸನಾಲಿಟಿ ಅವರಲ್ಲಿ ಪ್ಯಾನಿಕ್ ಏನಂತ ಇದೆ, ಪ್ಯಾನಿಕ್ ಸ್ವಭಾವ ಇದೆಯಲ್ಲ, ಆ ಪ್ಯಾನಿಕ್ ಆಗ್ತಕ್ಕಂಥ ಒಂದು ಸ್ವಭಾವ ಹೆಚ್ಚಿರ್ತಕ್ಕಂಥದ್ದು. ಸೊ ಇವರಿಗೆ ಹೆಚ್ಚು ಸಾಧ್ಯತೆಗಳು ಹೃದಯಘಾತ ಆಗ್ತಕ್ಕಂಥದ್ದು, ಅಥವಾ ಅಂದ್ರೆ ಎಲ್ಲ ಟೈಪ್ ಎ ಹೋದ್ರು ಹೃದಯಘಾತ ಆಗ್ತಾರೆ ಅಂತ ಅರ್ಥ ಅಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಇವರಿಗೆ ಕೊರೋನರಿ ಹಾರ್ಟ್ ಡಿಸೀಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ, ಅಥವಾ ಇವರಿಗೆ ಒಂದು ಹೆಚ್ಚು ಒತ್ತಡಕ್ಕೊಳಗಾಗ್ತಕ್ಕಂಥದ್ದು, ಸಣ್ಣ ಸಣ್ಣ ಒಂದು ಇದಕ್ಕೂ ಕೂಡ ಇವರು ಹೆಚ್ಚು ಆಂಗ್ಸೈಟಿ ಆಗ್ತಕ್ಕಂಥದ್ದು, ಸೆನ್ಸಿಟಿವ್ ಆಗಿರ್ತವೆ, ಹೆಚ್ಚು ಸೆನ್ಸಿಟಿವ್ ಸ್ವಭಾವಗಳನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು. ಇದು ಒಂದು ಫಿಸಿಯಾಲಜಿಕಲ್ ಕಂಟೆಂಟ್ ಅಲ್ಲಿ ನಾವು ಹೇಳಿರ್ತಕ್ಕಂಥ ಒಂದು ಕ್ಯಾಟಗರಿ. ಸ್ವಲ್ಪ ಇದರಲ್ಲಿ ಸೈಕಾಲಜಿಕಲ್ ಆಸ್ಪೆಕ್ಟ್ ಅನ್ನು ನಾವು ಕಾಣಬಹುದಾಗಿದೆ. ಸೊ ನಿಮ್ಮ ಫಾರ್ ಪ್ರಾಕ್ಟಿಕಲಿ ನಾವು ಮಾತಾಡ್ಬೇಕಂದ್ರೆ ಒಂದು ಅಸೈನ್ಮೆಂಟ್ ತರ ನಾವು ಹೇಳ್ಬೇಕಪ್ಪ ಅಂದ್ರೆ, ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾರಾದ್ರೂ ಈ ಸಿಂಪ್ಟಮ್ಸ್ ಇರ್ತಕ್ಕಂಥವ್ರು, ಇವ್ರು ಏನಪ್ಪಾ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಯಾವುದೇ ಕೆಲಸನ ಅತಿ ವೇಗವಾಗಿ ಮಾಡ್ತಕ್ಕಂಥದ್ದು, ಸಮಯ ಕಡಿಮೆ ಇದೆ ಅಂತ ಯಾವಾಗಲೂ ಕೂಡ ಸಮಯ ಕಡಿಮೆ ಇರ್ತಕ್ಕಂಥ ಭಾಸ ಆಗ್ತಕ್ಕಂಥದ್ದು, ಲೆಸ್ ಟೈಮ್ ಅಂತ ಹೇಳ್ತಕ್ಕಂಥದ್ದು, ಮತ್ತೆ ಯಾವಾಗಲೂ ಕೂಡ ಏನಾದ್ರೂ ಒಂದು ರೀತಿ ಒತ್ತಡದಲ್ಲಿ ಕಾಗ್ನಿಟಿವ್ ಓವರ್ಲೋಡ್ ಅಂತ ಏನ್ ಕರಿತೀವಿ, ಆ ರೀತಿ ಕಾಗ್ನಿಟಿವ್ ಓವರ್ಲೋಡ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಕಾಗ್ನಿಟಿವ್ ಓವರ್ಲೋಡ್ ಅವರಿಗೆ ಇರ್ತಕ್ಕಂಥದ್ದು. ಸೊ ಹಾಗೆ ಈ ರೀತಿ ಬೇರೆ ಬೇರೆ ವಿಷಯಗಳನ್ನ ನಾವು ವ್ಯಕ್ತಿಗಳು ಇನ್ನೂ ಸ್ವಲ್ಪ ನಾವು ಹೆಚ್ಚಿನ ಮಾಹಿತಿಯನ್ನು ತಗೊಳ್ಬಹುದು. ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಹೆಚ್ಚಿನ ಒಂದು ವಿಷಯಗಳನ್ನ ಅವ್ರ ಬಗ್ಗೆ ನೀವು ಇದು ಮಾಡ್ತಾ ಹೋಗ್ಬೋದು. ಟೈಪ್ ಎ ಪರ್ಸನಾಲಿಟಿ ಅಂತಕ್ಕಂಥದ್ದು ಒಂದು ಸ್ಟ್ರೆಸ್ ಅಲ್ಲಿ ಕಂಡು ಬರ್ತಕ್ಕಂಥ ಬಹು ಮುಖ್ಯವಾದಂಥ ಒಂದು ವ್ಯಕ್ತಿತ್ವ, ಒಂದು ಟೈಪ್.
ಅಥವಾ ಒಂದು ಆಟ್ರಿಬ್ಯೂಟ್ಸ್ ಅಂತ ನಾವು ಕರಿಬಹುದು. ಆ ಆಟ್ರಿಬ್ಯೂಟ್ಸ್ ಅನ್ನು ನಾವು ಇಲ್ಲಿ ಹೇಳಿದ್ದೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಿಮಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ನಾವು ಮುಂದಕ್ಕೆ ಹೋಗೋಣ. ಈಗಾಗಲೇ ನಾನು ಎಕ್ಸ್ಪ್ರೆಷನ್ ಮಾಡಿದ್ದೀನಿ, ಆದ್ರೂ ಕೂಡ ಸ್ಪೆಸಿಫಿಕ್ ಆಗಿ ಇಲ್ಲಿ ನಾವು ಸ್ಲೈಡ್ ಪ್ರಕಾರ ಹೇಳ್ತಾ ಹೋಗುವಾಗ ನಿಮ್ಗೆ ಅದನ್ನ ವಿಷಯ ನಾನು ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಹಗೆತನ ನೋಡಿ, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಸಣ್ಣ ವಿಚಾರಗಳಿಂದ ಹಿಡಿದು ದೊಡ್ಡ ವಿಚಾರಗಳಲ್ಲೂ ಕೂಡ ಒಂದು ಕಾನ್ಫ್ಲಿಕ್ಟ್ಸ್ ಬರ್ತಕ್ಕಂಥದ್ದು. ಒಂದು ಅದು ಬಿಟ್ವೀನ್ ಎಂಪ್ಲಾಯೀಸ್ ಅಥವಾ ನಮ್ಮ ಸ್ನೇಹಿತರ ಜೊತೆಗೆ ಇರ್ಬೋದು, ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ಇರ್ಬೋದು. ಹಗೆತನ ಯಾರಲ್ಲಿ ಹೇಗೆ ಬೆಳೆಯುತ್ತೆ ಅಂತಾನು ಹೇಳಕ್ಕಾಗೋದಿಲ್ಲ. ಒಂದು ಗ್ರಡ್ಜ್ ಅಂತ ಏನು ಕರಿತೀವಿ, ಆ ಗ್ರಡ್ಜ್ನ ನಾವು ಅತಿ ಮುಖ್ಯವಾಗಿ ನಮಗೆ ನಮ್ಮ ಜೀವನದಲ್ಲಿ ನಾವು ಯಾರ ಜೊತೆಗೂ ಗ್ರಡ್ಜ್ ಬೆಳೆಸ್ಕೊಳ್ಬಾರ್ದು. ಆದಷ್ಟು ನಾವು ಅವಾಯ್ಡ್ ಮಾಡಬೇಕು ಗ್ರಡ್ಜ್ ಬೆಳೆಸ್ಕೊಳ್ಳೋದಕ್ಕೆ ಕಾರಣಗಳಿವೆ. ಅದನ್ನು ಅದು ಮೂಲದಲ್ಲಿ ಅದನ್ನ ನಾವು ಒಂದು ಪಕ್ಷ ಅದು ಬೆಳೀತಾ ಇದೆ ಅಂದ್ರೆ ಮೂಲದಲ್ಲಿ ಅದನ್ನ ನಾವು ತೆಗೆದಾಕ್ಬೇಕಾಗುತ್ತೆ. ಈ ಗ್ರಡ್ಜ್ ಬೆಳೆಸೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ನಮ್ಮ ವ್ಯಕ್ತಿತ್ವನೂ ಕೂಡ ಹಾಳುಗೆಡುವತಕ್ಕಂಥದ್ದು. ಬೇರೆಯವರ ಒಂದು ನಾವು ಯಾವ ವ್ಯಕ್ತಿಯ ಮೇಲೆ ಗ್ರಡ್ಜನ್ನು ಇಟ್ಕೊಂಡಿರ್ತೇವೆ ಅವ್ರಿಗೂ ಕೂಡ ಹಾನಿ ಆಗ್ತಕ್ಕಂಥದ್ದು. ಹಾಗಂತ ನಾವು ಹಗೆತನ ಬೆಳೆಸ್ಕೊಳಕ್ ಸಾಧ್ಯ ಇಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಹಗೆತನ ಬೆಳಿಬೇಕು ಅಂತ ಅನ್ಸುತ್ತೆ. ಕೆಲವೊಂದು ಸಂದರ್ಭಗಳು ಆತರ ಬರುತ್ತೆ ಲೈಫಲ್ಲಿ, ಸಿಚುವೇಶನ್ಸ್ ಆತರ ಇರುತ್ತೆ. ಯಾರೋ ನಿಮಗೆ ಒಂದು ಒತ್ತಡಕ್ಕೆ ಸಿಗಿಸ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ, ಅಥವಾ ಯಾರೋ ಒಂದು ನಿಮ್ಮನ್ನ ಏನಂತ ಕರಿತೀವಿ ನಾವು, ಒಂದು ಸಿಚುವೇಶನ್ಸ್ ಆ ಥರ ಸಿಚುವೇಶನ್ಸ್ ತಂದು ನೋಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನೀವು ಅದನ್ನ ಫರ್ಮ್ ಆಗಿ ನೀವು ತಗೊಂಡು ಒಂದು ಪಾಸಿಟಿವ್ ತಗೊಂಡು ಒಂದು ಅಸರ್ಟಿವ್ನೆಸ್ ಅಂತ ಏನ್ ಕರಿತೀವಿ ನಾವು. ಸೊ ಅಸರ್ಟಿವ್ನೆಸ್ ಅಲ್ಲಿ ನಾವು ಇರಬೇಕು. ಅಸರ್ಟಿವ್ನೆಸ್ ಅಂದ್ರೆ ಇಲ್ಲಿ ಬಹಳ ಮುಖ್ಯ. ಎಲ್ಲ ಸಂದರ್ಭ ನಾನು ಮೊದಲೇ ಹೇಳಿದ್ದೀನಿ, ಕೆಲವೊಂದು ಸಂದರ್ಭಗಳಲ್ಲಿ ಮಾತಾಡುವಾಗ ಎಲ್ಲಾ ಸಂದರ್ಭಗಳಲ್ಲೂ ನಾವು ಎಲ್ಲಾ ವಿಷಯಗಳಲ್ಲಿಯೂ ಕಮಿಟ್ಮೆಂಟ್ ಮಾಡೋಕ್ಕಾಗತ್ತೆ. ವಿದ್ಯಾರ್ಥಿ ಆಗಿದ್ರೆ ವಿದ್ಯಾರ್ಥಿಗೆ ಒಂದು ಲಿಮಿಟೇಷನ್ಸ್ ಅಂತ ಇದೆ. ಓದೋದು ಎಷ್ಟು ಸಮಯ ಎಷ್ಟು ಓದ್ಬೇಕು, ಎಲ್ಲಾ ಸಂದರ್ಭಗಳಲ್ಲೂ ಓದಕ್ ಆಗೋದಿಲ್ಲ ವಿದ್ಯಾರ್ಥಿ ಅಂದ್ಮೇಲೆ. ಅವನಿಗೆ ಆಟದ ಜೊತೆ ಪಾಠನೂ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಆಟದ ಜೊತೆಗೆ ಪಾಠದ ಜೊತೆಗೆ ಆಟ ಎರಡೂ ಇರಬೇಕು. ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು, ಕಲ್ಚರಲ್ ಆಕ್ಟಿವಿಟೀಸ್ ಇರಬೇಕು, ಜೊತೆಗೆ ಒಡನಾಟ ಇರಬೇಕು, ಸ್ನೇಹಿತರ ಒಡನಾಟ ಇರಬೇಕು. ಯಾವಾಗಲೂ ಕೂಡ ನೀವು ಪುಸ್ತಕದಲ್ಲೇ ನಾವು ಕೂತಿದ್ದೀವಿ ಅಂದ್ರೆ ನಮಗೆ ಅದು ಏನು ಉಪಯೋಗ ಆಗೋದಿಲ್ಲ. ನಾವು ಒಂದು ಬುಕ್ಕಿಶ್ ನಾಲೆಡ್ಜ್ ಆಗ್ತಕ್ಕಂಥ ಸಾಧ್ಯತೆಗಳು, ಬುಕ್ಕಿಶ್ ನಾಲೆಡ್ಜ್ ಬಂದ್ಬಿಡ್ತೀವಿ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಬೋದು. ಸೊ ಇಲ್ಲಿ ನಮಗೆ ದ್ವೇಷ ಅಸೂಯೆ ಬೆಳೆಸೋದ್ರಿಂದ ನಮ್ಮಲ್ಲಿ ಗ್ರಡ್ಜ್ ಡೆವಲಪ್ ಆಗಿ ನಮಗೆ ಒಂದು ಮಾನಸಿಕವಾಗಿ ಒತ್ತಡಗಳು ಬರ್ತಕ್ಕಂಥದ್ದು. ಆಮೇಲೆ ಅದನ್ನ ನಾವು ಆ ಹಗೆತನ ದ್ವೇಷದಲ್ಲಿ ಚೇಂಜ್ ಆಗ್ತಕ್ಕಂಥದ್ದು, ಅವರಿಗೆ ಬೇರೆಯವರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಬೇರೆಯವರಿಗೆ ಒಂದು ಹಗೆತನನ್ನು ಬೆಳೆಸ್ತಕ್ಕಂಥದ್ದು. ಸೊ ಹಾಗಾಗಿ ಅದರಿಂದ ನಮಗೆ ನಮ್ಮ ಒಂದು ಫಿಸಿಯೋಲಜಿಕಲ್ ಹೆಲ್ತ್, ನಮ್ಮ ಮಾನಸಿಕ ಸ್ವಾಸ್ಥ್ಯ ಏನಿದೆ, ಸೈಕಾಲಜಿಕಲ್ ವೆಲ್ ಬೀಯಿಂಗ್ ಅಲ್ಲಿ ನಾವು ಇದು ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ನಮಗೆ ಹಗೆತನವನ್ನ ಬಿಡ್ಬೇಕು ನಾವು. ಹಗೆತನ ಅದೇ ನಾನು ಮೊದಲೇ ಹೇಳಿದಾಗೆ ನಮ್ಮ ಎಂಪ್ಲಾಯೀಸ್ಗಳು ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಒಂದೊಂದ್ಸತಿ ಹಗೆತನ ಯಾಕೆ ಬೆಳೆಯುತ್ತೆ ಅಂದ್ರೆ ಬಹಳ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ, ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು. ಈ ಮಿಸ್ಕಮ್ಯುನಿಕೇಶನ್ ಆದಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಬಹಳ ಮುಖ್ಯವಾಗಿ ಬಿ ಅಸರ್ಟಿವ್. ನೀವು ಹೋಗಿ ನಿಮ್ಮ ವಿಷಯನ ಹೇಳ್ಕೊಳ್ಳಿ, ಕ್ಲಿಯರ್ ಆಗಿ ಹೇಳ್ಕೊಳ್ಳಿ. ನಾವು ಈ ತರ ಹಿಂಗಿದೀವಿ, ಈ ತರ ನಮ್ದು ಯಾವುದೇ ಒಂದು ಸ್ಥಿತಿಗತಿ ಇಲ್ಲ. ಸೊ ಕ್ಲಿಯರ್ ಆಗಿ ನೀವು ಹೇಳ್ಕೊಳ್ಳಿ. ನೀವು ನಿಮ್ಮ ಅಸರ್ಟಿವ್ನೆಸ್ ಹೇಳಿ, ನಿಮಗೆ ನಿಮ್ಮ ವಾಟ್ ಯು ವಾಂಟ್. ಕೆಲವಾರು ಸಂದರ್ಭಗಳಲ್ಲಿ ಮಿಸ್ಕಮ್ಯುನಿಕೇಟ್ ಆದಾಗ ಏನಾಗುತ್ತೆ, ಅದು ವಿದ್ಯಾರ್ಥಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಕಂಪನಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು. ಎಷ್ಟೋ ಸಂದರ್ಭಗಳಲ್ಲಿ ಕೇವಲ ಎಂಪ್ಲಾಯೀಸ್ ತಪ್ಪು ಮಾಡಿರ್ತಾನೆ ಅಂತ ಹೇಳಕ್ಕಾಗೋದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ದ ಅಪ್ಪರ್ ಲೆವೆಲ್ ಇಂದ ಬರ್ತಕ್ಕಂಥ ಡಿಸಿಷನ್ಸ್ ಕೆಲವೊಂದ್ಸತಿ ಅವರು ಟೈಮ್ ಟೇಬಲ್ ಹೇಳಿರೋದಿಲ್ಲ, ಅಥವಾ ಕೆಲವೊಂದ್ಸತಿ ಇನ್ಸ್ಟ್ರಕ್ಷನ್ಸ್ ರೀಚ್ ಆಗೋದಿಲ್ಲ. ಉದಾಹರಣೆ ನಾವು ತೆಗೆದುಕೊಳ್ಳೋದಾದ್ರೆ, ಈಗ ಒಬ್ಬ ಎಂಪ್ಲಾಯೀಸ್ ರಜಾ ಹೋಗಿರ್ತಾನೆ ಅಂತ ಇಟ್ಕೊಳ್ಳೋಣ. ಒಬ್ಬ ಎಂಪ್ಲಾಯೀಸ್ ರಜಾ ಹೋಗಿದ್ದಾಗ, ಒಂದು ವಾರ ರಜಾ ಹೋಗಿರ್ತಾನೆ ಅಂತ ಇಟ್ಕೊಳ್ಳೋಣ. ಆ ಟೈಮಲ್ಲಿ ಅವ್ರಿಗೊಂದು ಕಂಪನಿಯವರು ಮೀಟಿಂಗ್ ಕರೆದಿರ್ತಾರೆ. ಆ ಮೀಟಿಂಗ್ ಕರೆದಲ್ಲಿ ಒಂದು ಒಳ್ಳೆ ಡಿಸಿಷನ್ ತಗೊಂಡಿರ್ತಾರೆ. ಆ ಎಂಪ್ಲಾಯೀಸ್ಗೆ ಆ ವಿಷಯ ಗೊತ್ತಿರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ವಾಟ್ಸಪ್ ಇರೋದ್ರಿಂದ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೆಲವು ವಿಷಯಗಳನ್ನ ನಾವು ಶೇರ್ ಮಾಡ್ಕೊಳ್ತೀವಿ. ಆದ್ರೆ ಕೆಲವೊಂದು ಡಿಸಿಷನ್ಸ್ ತಗೊಂಡ ಎಲ್ಲ ವಿಷಯಗಳನ್ನ ನಾವು ವಾಟ್ಸಪ್ ಅಲ್ಲಿ ಶೇರ್ ಮಾಡೋಕ್ಕಾಗೋದಿಲ್ಲ, ಅಥವಾ ಬೇರೆ ಸಾಮಾಜಿಕ ಮಾಧ್ಯಮಗಳಲ್ಲಿ. ಸೊ ಈಗ ಏನಾಗುತ್ತೆ ಅಂತಂದ್ರೆ, ವಿ ಶುಡ್ ಕನ್ಸಿಡರ್ ಯಾರೆಲ್ಲ ಮೀಟಿಂಗಿಗೆ ಬಂದಿದ್ದಾರೆ, ಯಾರೆಲ್ಲ ವಿಷಯಗಳು ಇನ್ಫಾರ್ಮೇಶನ್ಸ್ ಅವರಿಗೆ ಸೆಂಡ್ ಆಗಿದೆ, ಅಥವಾ ಯಾರಾದ್ರೂ ಮಿಸ್ ಆಗಿದಾರ ಅಂತಕ್ಕಂಥದ್ದು ಜವಾಬ್ದಾರಿ
ಕಂಪನಿಯ ಅಥವಾ ಸಂಸ್ಥೆಯ ವ್ಯಕ್ತಿ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಹೋಗಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿರಬೇಕಾಗುತ್ತೆ. ಎಂಪ್ಲಾಯೀಸ್ಗಿಂತಲೂ ಇದು ಬಹಳ ಮುಖ್ಯ. ಯಾಕಂದ್ರೆ ಕಂಪನಿಯವರ ಮ್ಯಾನೇಜ್ಮೆಂಟ್ ಏನಿದೆ, ಆ ಕಂಪನಿ ಮ್ಯಾನೇಜ್ಮೆಂಟು ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಪ್ರತಿಯೊಬ್ಬ ಎಂಪ್ಲಾಯೀಸ್ಗೂ ಅದು ರೀಚ್ ಆಗಿದೆಯೋ, ವಾಟ್ ಈಸ್ ದ ಅಬ್ಜೆಕ್ಟಿವ್ಸ್ ನಿಮ್ಗೆ ಏನಿದೆ ಆ ಎಂಪ್ಲಾಯೀಸ್ಗೆ ಅದು ತೀರ್ಮಾನ ನೀವು ತೆಗೆದುಕೊಳ್ಳೋದು ರೀಚ್ ಆಗಿದೆಯೋ, ಅಥವಾ ನೀವು ಒಂದು ಪಕ್ಷ ಅದು ಇನ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಇನ್ಫಾರ್ಮೇಶನ್ ಹೊಸದಾಗಿ ಬಂದಿರೋ ನಾವು ರಜೆ ಮುಗಿಸ್ಕೊಂಡು ಬಂದ್ರೆ ಆ ವ್ಯಕ್ತಿಗೆ ಆ ವಿಷಯನೇ ಗೊತ್ತಿರೋದಿಲ್ಲ. ಈಗ ಯಾವುದೋ ಒಂದು ಅದ್ರ ಬೇಸ್ ಮೇಲೆ ನೀವು ಒಂದು ಅಸೈನ್ಮೆಂಟ್ ಕೊಟ್ಟಿರ್ತಾರೆ, ಹಿ ಮೇ ಗೆಟ್ ಸರ್ಪ್ರೈಸ್. ಸೊ ಪ್ರತಿಯೊಂದು ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಒತ್ತಡಕ್ಕೆ ಕಾರಣ ಅಂದ್ರೆ ಮಿಸ್ಕಮ್ಯುನಿಕೇಶನ್ ಆಗ್ತಕ್ಕಂಥದ್ದು, ಮತ್ತೆ ಆ ಮಿಸ್ಕಮ್ಯುನಿಕೇಶನ್ ಲೀಡ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಲೀಡ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾಕೆ ನಮಗೆ ಲೀಡ್ ಟು ದಟ್ ದ್ವೇಷ, ಅಸೂಯೆ, ಮತ್ತೆ ಕೊನೆಗೆ ಅದು ಬೇರೆ ರೀತಿಯಲ್ಲಿ ವರ್ತನೆಯಾಗಿ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನ ಗಮನ ಕೊಡಬೇಕು. ಮಿಸ್ಕಮ್ಯುನಿಕೇಶನ್ ಯಾಕೆ ಆಗ್ತಾ ಇದೆ ಅಂತ ಮೊದಲೇ ಗಮನ ಕೊಟ್ಟು ಹೇಳಬೇಕಾಗುತ್ತೆ. ಆಮೇಲೆ ಪರ್ಫೆಕ್ಷನ್ಸ್, ಎಲ್ಲ ಸಂದರ್ಭಗಳಲ್ಲೂ ನಾವು ಪರ್ಫೆಕ್ಷನ್ಸ್ ಮಾಡ್ಲಿಕ್ಕೆ ಹೋಗ್ತೀವಿ. ನನಗೆ ಪ್ರತಿಯೊಂದರಲ್ಲೂ 100 ಅಂಕ ಬರಬೇಕು ಅಂದ್ರೆ ಇದು ಸುಳ್ಳು, ಬಹಳ ಕಷ್ಟ ನಮಗೆ. ಆಮೇಲೆ ಪ್ರತಿಯೊಂದರಲ್ಲೂ ನಮಗೆ 100 ಅಂಕ ಬರಬೇಕು ಅಂತ ಏನು ಯಾವುದೇ ಒಂದು ರೂಲ್ಸ್ ಇರೋದಿಲ್ಲ. ಅಫ್ಕೋರ್ಸ್ ನೀವು ಪ್ರಯತ್ನ ಪಡ್ತೀರಾ ಒಳ್ಳೆ ಅಂಕಗಳಲ್ಲಿ ತೆಗಿಬೇಕು ಅಂತ, ಅದರಲ್ಲಿ 95 ಬರ್ಬೋದು, 85 ಬರ್ಬೋದು, ಕೆಲವರಿಗೆ 45 ಬರ್ಬೋದು. ಸೊ ಪರ್ಫೆಕ್ಷನ್ಸ್ ಮಾಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಡಿಸಪಾಯಿಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಹೆಚ್ಚು ಪರಿಪೂರ್ಣತೆಯನ್ನು ಬಯಸ್ತೀರ ಅಂದ್ರೆ ನಿಮಗೆ ಡಿಸಪಾಯಿಂಟ್ ಕಾದಿರುತ್ತೆ, ಅಷ್ಟೇ ಮಟ್ಟಿಗೆ ಡಿಸಪಾಯಿಂಟ್ ಇರುತ್ತೆ. ಹಾಗಂದ ಮಾತ್ರಕ್ಕೆ ನಾನು ಪರ್ಫೆಕ್ಷನ್ ಮಾಡಲೇಬಾರ್ದು ಅಂತಲ್ಲ, ಆದಷ್ಟು ಪರ್ಫೆಕ್ಷನ್ ಇಟ್ಕೋಬೇಕು. ಪ್ರತಿಯೊಂದು ವಿಷಯದಲ್ಲೂ, ಎಲ್ಲಾ ಸಂದರ್ಭಗಳಲ್ಲೂ, ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ನೀವು ಪರ್ಫೆಕ್ಷನ್ಸ್ ಆಗ್ತೀರಾ ಅನ್ನೋದು ಸುಳ್ಳು. ದೇರ್ ಇಸ್ ಸಿಸ್ಟಮ್ ಇರುತ್ತೆ, ಒಂದು ವ್ಯವಸ್ಥೆ ಅಂದಮೇಲೆ ನಾವೆಲ್ಲ ಕೂಡ ಪರಿಪೂರ್ಣತೆಯನ್ನ ಹುಡುಕಕ್ಕೆ ಸಾಧ್ಯ ಆಗೋದಿಲ್ಲ. ದೇರ್ ಈಸ್ ಅ ಸಿಸ್ಟಮ್, ದೇರ್ ಈಸ್ ಅ ಪ್ರೊಸೆಸ್ ಇರುತ್ತೆ, ಒಂದು ಸ್ವಲ್ಪ ನಿಧಾನಗತಿಯಲ್ಲಿ ಇರ್ಬೋದು. ಸೊ ಎಲ್ಲ ಸಂದರ್ಭಗಳಲ್ಲೂ ನಾವು ಅದನ್ನ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಸಂಘಟಕರಾಗಿರ್ಬೋದು, ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಬೋದು. ಓಕೆ ನೋಡಿ, ಇವಾಗ ನಾನು ಮೊದಲೇ ಹೇಳಿದಾಗೆ ಪರಿಪೂರ್ಣತೆ ಅಂತಕ್ಕಂಥದ್ದು, ನಾವು ಈ ಕೆಲಸದಲ್ಲಿ ಪರಿಪೂರ್ಣತೆ ಸಾಧಿಸಬೇಕು, ಕೆಲವೊಂದು ಪರಿಮಿತಿಗಳು ನಾವು ಅರ್ಥ ಮಾಡ್ಕೊಂಡಿರಲ್ಲ, ಅದಕ್ಕೆ ನಮಗೆ ಆ ಥರ ಅನಿಸ್ತಕ್ಕಂಥದ್ದು. ನಮಗೆ ಪರಿಮಿತಿ ಒಂದು ಇಲ್ಲದೆ ಇರ್ತಕ್ಕಂಥ ಒಂದು ಸಿಚುವೇಶನ್ಸ್ಗೆ ಆ ಥರ ಆಗ್ತಕ್ಕಂಥದ್ದು. ಮತ್ತೆ ಮುಂದೂಡುವಿಕೆ ಅಂತ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಯಾವುದೇ ಕೆಲಸಗಳನ್ನ ಎಕ್ಸ್ಟೆಂಡ್ ಮಾಡೋದು. ಎಷ್ಟೋ ಸಂದರ್ಭಗಳಲ್ಲಿ ಯಾಕೆ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂದ್ರೆ, ಒಂದು ನಮಗೆ ಕೆಲಸದ ಬಗ್ಗೆ ಆಸಕ್ತಿ ಇದೆ, ಅಥವಾ ಕೆಲಸ ಆ ಕೆಲಸದಿಂದ ನುಣುಚ್ಕೊಳ್ತಕ್ಕಂಥದ್ದು. ಆ ಕೆಲಸ ನಮಗೆ ಯಾಕೆ ಹೇಳಿದ್ರೆ ಬಿಡು, ನಾವ್ಯಾಕೆ ನಾಳೆ ಮಾಡೋಣ. ಸೊ ಹಾಗಾಗಿ ಕೆಲಸವನ್ನ ನೀವು ನುಣುಚ್ಕೊಳ್ಳೋದ್ರಿಂದ ನೀವು ಆ ಜವಾಬ್ದಾರಿಯಿಂದ ಹೊರಬರಕ್ ಸಾಧ್ಯ ಇಲ್ಲ. ನೀವು ಜವಾಬ್ದಾರಿಯನ್ನು ಫೇಸ್ ಮಾಡೋದ್ರಿಂದ ನೀವು ಹೊರಗೆ ಬರ್ಬೋದು. ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಅಸೈನ್ಮೆಂಟ್ಸ್ ಅನ್ನ ಕಂಪ್ಲೀಟ್ ಮಾಡೋದು, ಒಂದು ಟೈಮ್ ನಿಗದಿಪಡಿಸಿದ ಸಮಯದಲ್ಲಿ, ಮತ್ತೆ ಪ್ರೆಸೆಂಟೇಷನ್ಸ್ ಅನ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದು, ಅಸೈನ್ಮೆಂಟ್ಸ್ಗಳನ್ನ ಕಂಪ್ಲೀಟ್ ಮಾಡ್ತಕ್ಕಂಥ, ಯೂನಿಟ್ ವೈಸ್ ಸ್ಟಡಿ ಮಾಡ್ತಕ್ಕಂಥದ್ದು, ಟೈಮ್ ಟು ಟೈಮ್ ಸ್ಟಡಿ ಮಾಡಿ. ನಿಮಗೆ ಎಕ್ಸಾಮ್ಸ್ ನಿಯರ್ ಬಂದಾಗ ನಿಮ್ಗೆ ಅಷ್ಟು ಒತ್ತಡ ಇರೋದಿಲ್ಲ, ಬಿಕಾಸ್ ಯು ಆರ್ ಆನ್ ಟೈಮ್ ಬೇಸಿಸ್ ನೀವು ವರ್ಕ್ ಸ್ಟಡಿ ಮಾಡಿ. ಕೆಲವೊಂದು ಸಂದರ್ಭಗಳಲ್ಲಿ ಫಸ್ಟ್ ಯೂನಿಟ್ ಆಯಿತು ಅಂತ ಇಟ್ಕೊಳ್ಳಿ, ಫಸ್ಟ್ ಸೆಮಿಸ್ಟರ್ ಆಯಿತು ಅಂತ, ಈ ಸೆಮಿಸ್ಟರ್ ಬೇಡ, ನಾವು ಫಸ್ಟ್ ಯೂನಿಟ್ ಆಯಿತು ಅಂತ ಇಟ್ಕೊಳ್ಳಿ, ಫಸ್ಟ್ ಯೂನಿಟ್ ಬೇಡ, ಸೆಕೆಂಡ್ ಯೂನಿಟಲ್ಲಿ ಓದೋಣ, ಥರ್ಡ್ ಯೂನಿಟಲ್ಲಿ ಓದೋಣ. ಸೊ 4th ಯೂನಿಟ್ ಮುಗಿದ್ರೂ ಕೂಡ ನೀವು ನಿಮ್ಮ ಸೆಮಿಸ್ಟರಲ್ಲಿ ನೀವು 4 ಯೂನಿಟಲ್ಲಿ ಏನೂ ಕೂಡ ಓದಿರೋದಿಲ್ಲ. ಫೈನಲ್ ಯೂನಿಟ್ಗೆ ನಿಮಗೆ 4 ಯೂನಿಟ್ಸ್ಗೆ ನಿಮಗೆ ಪರೀಕ್ಷೆ ಬಂದಾಗ ನೀವು ಶಿಕ್ಷಕರ ಬಗ್ಗೆ ಸಿಟ್ ಮಾಡ್ಕೊಳ್ಬೋದು, ತಂದೆ ತಾಯಿಗಳ ಬಗ್ಗೆ ಸಿಟ್ ಮಾಡ್ಕೊಳ್ಬೋದು, ಅಥವಾ ನೀವು ಫ್ರಸ್ಟ್ರೇಷನ್ ಆಗ್ಬೋದು, ನಿಮ್ಮನ್ನೇ ನೀವೇ ಸಿಟ್ ಮಾಡ್ಕೊಳ್ಬೋದು. ಯಾಕೆಂದ್ರೆ ನೀವು ಆವಾಗ ಆ ಸ್ಥಿತಿಯನ್ನೇ ಅರ್ಥ ಮಾಡ್ಕೊಂಡಿರಲ್ಲ, ಬಿಡು ನಾಳೆ ಮಾಡೋಣ, ಇವತ್ತು ಮಾಡೋಣ ಅಂತೇಳಿ ಅನ್ಕೊಂಡಿರ್ತೀರ. ಸೊ ಹಾಗಾಗಿ ನಮಗೆ ಬಹಳ ಮುಖ್ಯವಾಗಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಆಯಾ ದಿನದ ಕೆಲಸಗಳನ್ನ ಪೆಂಡಿಂಗ್ ಮಾಡಬಾರ್ದು. ಪೆಂಡಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಪೆಂಡಿಂಗ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ಪ್ರಾಬ್ಲಮ್. ಸೊ ಡೋಂಟ್ ಪೆಂಡಿಂಗ್ ಎನಿ ವರ್ಕ್ until unless without any reason. ಇದು ಬಹಳ ಮುಖ್ಯವಾದಂಥದ್ದು. ನಾವು ಯಾವುದೇ ಕೆಲಸಗಳು ಪೆಂಡಿಂಗ್, ಇದು ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ, ಕೇವಲ ವಿದ್ಯಾರ್ಥಿಗಳಿಗೆ ಅಲ್ಲ, ಎಂಪ್ಲಾಯೀಸ್ಗೆ ಅನ್ವಯಿಸ್ತಕ್ಕಂಥ, ಸರ್ಕಾರಿ ಉದ್ಯೋಗದಲ್ಲಿರ್ಬೋದು ಅಥವಾ ಖಾಸಗಿ ಉದ್ಯೋಗಗಳಲ್ಲಾಗಿರ್ಬೋದು, ವಿತೌಟ್ ಎನಿ ರೀಸನ್ ನೀವು ಅದನ್ನ ಪೆಂಡಿಂಗ್ ಇಟ್ಕೊಂತೀರಾ ಅಂದ್ರೆ ಇದರಲ್ಲಿ ಏನೋ ಇಂಟೆನ್ಷನ್ಸ್ ಇರುತ್ತೆ ಅಂತ, ಮಾಲ್ ಪ್ರಾಕ್ಟೀಸ್ ಆಗಿರ್ಬೋದು.
ಯಾವುದೇ ಕೆಲಸಗಳನ್ನ ನೀವು ಆಯಾ ಟೈಮ್ ಫ್ರೇಮ್ವರ್ಕ್ ಅಲ್ಲಿ ಮಾಡಬೇಕಾಗುತ್ತೆ. ಆ ವ್ಯಕ್ತಿ ಯಾವಾಗಲೂ ಕೂಡ ಅವರು ಒತ್ತಡದಿಂದ ದೂರ ಇರ್ತಕ್ಕಂಥದ್ದು. ಯಾವುದೇ ವ್ಯಕ್ತಿ ಟೈಮ್ ಫ್ರೇಮ್ವರ್ಕ್ ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ, ಯಾವ ವ್ಯಕ್ತಿ ಟೈಮ್ ಫ್ರೇಮ್ವರ್ಕ್ ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಒತ್ತಡದಿಂದ ದೂರ ಇದ್ದಾರೆ ಅಂತ. ಸೊ ಹಾಗಾಗಿ ನಾವು ಈ ವಿಷಯವನ್ನ ತಿಳ್ಕೊಳ್ಬೇಕು. ಯಾಕೆ ನಮಗೆ ಬಹಳ ಮುಖ್ಯ ಕೆಲಸಗಳನ್ನ ಆಯಾ ಸಮಯಕ್ಕೆ ನಿಗದಿಪಡಿಸಿದ. ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಟೈಮ್ ಏನಾದರೂ ಮ್ಯಾನೇಜ್. ಸೊ ಹಾಗಾಗಿ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇದ್ರೆ, ನಮಗೆ ನಮ್ಮ ಕೆಲಸಗಳ ಬಗ್ಗೆ ಜಾಗೃತಿ ಇದ್ರೆ, ನಾವೇನ್ ಮಾಡ್ತಾ ಇದ್ದೀವಿ, ನಮ್ಗೆ ಅದರ ಆಗು ಹೋಗುಗಳೇನಿದೆ ಅದರ ಬಗ್ಗೆ ನೀವು ಸತರ್ಕ ಅಂತ ನಾವೇನು ಹಿಂದಿಲಿ ಕರಿತೀವಿ, ಅಥವಾ ಕನ್ನಡದಲ್ಲಿ ನಾವು ಎಚ್ಚರಿಕೆಯಿಂದ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಕೆಲಸಗಳು ಒಂದು ಅಂದಾಜು ಅಂತ ಪ್ರೀ ಪ್ಲಾನ್ ಅಂತ ನಾವು ಮಾಡ್ತೀವಿ. ಹಾಗಾಗಿ ನೀವು ಒಂದು ನಿಮ್ಮಲ್ಲಿ ಪ್ರೀ ಪ್ಲಾನ್ ಇದ್ರೆ, ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಡೈರಿ ಬರೀತಕ್ಕಂಥದ್ದು, ಜರ್ನಲ್ಸ್ ಬರೀತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಆ ಡೈರಿಲಿ ಜರ್ನಲ್ಸ್ ಬರೆದಾಗ ಒಂದು ಮಂತ್ ಅಂತ ನಿಮ್ಗೆ ಒಂದು ಡೈರೆಕ್ಷನ್ ಇದ್ರೆ, ಒಂದು ಮಂತ್ ಅಲ್ಲಿ ನನಗೆ ಏನೇನು ಇಂಪಾರ್ಟೆಂಟ್ ಘಟನೆಗಳಿದೆ, ಪ್ಲೀಸ್ ನೋಟ್ ಡೌನ್ ದಟ್ ಪಾಯಿಂಟ್ಸ್. ಒಂದು ತಿಂಗಳಲ್ಲಿ ನನಗೆ ಒಂದು 4 ಸೆಮಿನಾರ್ಸ್ ಇದೆ, ಅಥವಾ ಒಂದು ನಮಗೆ ಅಸೈನ್ಮೆಂಟ್ಸ್ ಬರೆಯೋದಿದೆ, ಅಥವಾ ಒಂದು ಇಂಟರ್ವ್ಯೂ ಇದೆ. ಸೊ ಪ್ಲೀಸ್ ಮೇಕ್ ದಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಕನಿಷ್ಠ ಪಕ್ಷ ಮುಖ್ಯ ಕೆಲಸಗಳನ್ನಾದ್ರೂ ಪಟ್ಟಿ ಮಾಡಿ. ಅತಿ ಮುಖ್ಯವಾದಂಥ ಕೆಲಸಗಳು, ಮುಖ್ಯವಾದ ಕೆಲಸಗಳು, ಮುಖ್ಯವಲ್ಲದ ಕೆಲಸಗಳು, ನಿಮಗೆ ಅಷ್ಟೇನು ಮುಖ್ಯವಲ್ಲದ ಅದನ್ನು ಪಟ್ಟಿ ಮಾಡಿದ್ರು ನಡೆಯುತ್ತೆ. ಬಟ್ ನಿಮ್ ಮುಖ್ಯವಾದಂಥ ಕೆಲಸಗಳು ನೀವು ಪಟ್ಟಿ ಮಾಡಿಲ್ಲ ಅಂದ್ರೆ ದಟ್ ಈಸ್ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಖಂಡಿತ ನಾವು ಒತ್ತಡದಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು. ಸೊ ದಿನನಿತ್ಯದ ಜಂಜಾಟ, ಈಗ ನಾನು ಮೊದಲೇ ಹೇಳಿದ್ದೀನಿ, ಈಗ ನಾವು ಬಾಡಿಗೆ ಮನೇಲಿ ಇದ್ರು ಕೂಡ ನಮಗೆ ಜಂಜಾಟ ಇರ್ತಕ್ಕಂಥದ್ದು. ದಿನನಿತ್ಯದ ಪ್ರಯಾಣ ಮಾಡುವಾಗ, ನಾವು ಬಸ್ ಹತ್ತುವಾಗ, ಇಳಿಯುವಾಗ, ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ರಶ್ ಆಗಿರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಟ್ರೈನ್ ರಶ್ ಆಗಿರುತ್ತೆ. ನಾವು ಅವಾಗ ಎಕ್ಸ್ಪೀರಿಯನ್ಸ್ ಒಂದು ಒತ್ತಡದ ಒಂದು ಇದನ್ನ ನಾವು ರಸ್ತೆ ದಾಟ್ತಕ್ಕಂಥದ್ದಾಗಿರ್ಲಿ. ಮತ್ತೆ ಡಿಸಪಾಯಿಂಟ್ ನೋಡಿ, ನಮಗೆ ಅತ್ಯಂತ ಮುಖ್ಯ ಮೂಲ ಏನಪ್ಪಾ ಅಂತ ಹೇಳಿದ್ರೆ ಫ್ರಸ್ಟ್ರೇಷನ್. ಅದ್ರ ಮೂಲ ಎಲ್ಲಿದೆ? ಫ್ರಸ್ಟ್ರೇಷನ್, ಕಾನ್ಫ್ಲಿಕ್ಟ್, ಸಂಘರ್ಷ. ಯಾವಾಗ ಫ್ರಸ್ಟ್ರೇಷನ್ ಮತ್ತೆ ಸಂಘರ್ಷ ಆಗುತ್ತೆ, ನಾವು ಆಟೋಮೆಟಿಕಲಿ ಹತಾಶ, ಡಿಸಪಾಯಿಂಟ್ ಆಗ್ತೀವಿ. ನಮ್ಮ ನಿರಾಶೆ ಹೆಚ್ಚು ಯಾವಾಗ ಆಗುತ್ತೆ ಅಂದ್ರೆ, ನಮ್ಮ ಯೋಜನೆಗಳು, ದೊಡ್ಡ ದೊಡ್ಡ ಯೋಜನೆಗಳು ಸಫಲ ಆಗದೇ ಇರ್ತಕ್ಕಂಥದ್ದು, ನಮ್ಮ ಗೋಲ್ಸು ಅನ್ವಯ ಆಗದೇ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈ ತರ ನಿರಾಶೆಗಳಾಗ್ತದೆ. ಸೊ ಹಾಗಾಗಿ ಅದರ ಒಂದು ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಒಂದು ನಾನು ಸಮ್ಮರೈಸ್ ಮಾಡ್ತಾ ಇದ್ದೀನಿ ಇವಾಗ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಸಂಘರ್ಷ ಅಂತ. ಕಾನ್ಫ್ಲಿಕ್ಟ್ ಅಂದ್ರೆ, ಈಗ ನೋಡಿ, ಸಂಘರ್ಷವು ಕೂಡ ಸೈಕಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥದ್ದು. ನಮಗೆ 2 ಪಾಸಿಟಿವ್ ಉದ್ದೇಶಗಳು, ಈಗಲೇ ಮೊದಲೇ ತರಗತಿಯಲ್ಲೂ ಕೂಡ ಇದ್ದೀನಿ, ಅಪ್ರೋಚ್ ಅವಾಯ್ಡೆನ್ಸ್ ಅಂತ ಹೇಳ್ತೀವಿ. ನಾವು 2 ಪಾಸಿಟಿವ್ ಇರುತ್ತೆ. ಉದಾಹರಣೆಗೆ ನಾನು ಸೈಕಾಲಜಿ ತಗೋಬೇಕು ಅಥವಾ ಸೋಷಿಯಲ್ ವರ್ಕ್ ತಗೋಬೇಕು ಅಂತ, ಎರಡರಲ್ಲೂ ಕೂಡ ನನಗೆ ಆಸಕ್ತಿ ಇದೆ, ಅದನ್ನ ನಾನು ಯಾವ್ದು ತಗೋಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಇದು ಕೂಡ ಸಂಘರ್ಷಕ್ಕೆ ಎಡೆ ಮಾಡ್ಕೊಡ್ತಕ್ಕಂಥದ್ದು. ಸೊ ನಾನು ಇವಾಗ ಒಂದು ಸಮ್ಮರೈಸ್ ಮಾಡ್ಬೇಕಂದ್ರೆ, ಮಾನಸಿಕ ಒತ್ತಡಕ್ಕೆ ಹಲವು 10 ಕಾರಣಗಳು ಕಂಡು ಬರ್ತಕ್ಕಂಥದ್ದು. ಅವುಗಳಲ್ಲಿ ಸರಿಯಾಗಿ ನಾವು ಅವಲೋಕನ ಮಾಡಬೇಕು, ಮತ್ತೆ ಅದಕ್ಕೆ ತಕ್ಕಂತೆ ಪ್ರತಿರೋಧಗಳನ್ನು ರೂಪಿಸಬೇಕು. ಪ್ರತಿರೋಧಗಳು ಅಂದ್ರೆ ಏನು? ಕೋಪಿಂಗ್ ಸ್ಟ್ರಾಟಜಿ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ನಾವು ಅದರ ಮೂಲಗಳನ್ನು ತಿಳಿದುಕೊಂಡಾಗ, ಅದರ ಡೈಮೆನ್ಷನ್ ಅನ್ನು ತಿಳಿದುಕೊಂಡಾಗ, ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಇವತ್ತಿನ ಒಂದು ಸಮ್ಮರೈಸ್ ಏನಪ್ಪಾ ಅಂದ್ರೆ, ಹಲವಾರು ಕಾರಣಗಳು ಪಟ್ಟಿಯನ್ನು ಮಾಡಿದ್ವಿ. ಮೊದಲು ನಾವು ಮೂಲಗಳನ್ನ ಪಟ್ಟಿ ಮಾಡಿದ್ವಿ, ಅದೇ ಮೂಲಗಳು ಇವತ್ತು ಕಾರಣಗಳಾಗಿ ಪರಿವರ್ತಿತವೆ. ಬೇರೆ ಏನು ಅದರಲ್ಲಿ ಡಿಫ್ರೆನ್ಸ್ ಹೆಚ್ಚಿಲ್ಲ. ಮೂಲಗಳನ್ನು ಹುಡುಕೋದ್ರೆ ನಿಮಗೆ ಕಾರಣಗಳು ಬರುತ್ತೆ. ಒಂದು ರೀತಿ ಮೂಲ ಅಂದ್ರೆ ಏನು, ಕಾರಣನೇ ಆಗಿರುತ್ತೆ. ಸೊ ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾವು ಬೇರೆ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ಇವತ್ತಿನ ಒಂದು ಇದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.